ನಡೆದ ಒಂದಷ್ಟು ಘಟನೆಗಳು, ಅದರಲ್ಲಿ ಎಲ್ಲೋ ನ್ಯಾಯ ನನಗೆ ಸಂಪೂರ್ಣವಾಗಿ ಸಿಗುತ್ತಿಲ್ಲ ಅನ್ನೋ ಒಂದು ವಿಷಯ ನಿಮ್ಮಲ್ಲಿ ಹಂಚಿಕೊಳ್ಳೋಕ್ಕೆ. ಇದಕ್ಕೆ ನಾನೊಂದಷ್ಟು ನಿದರ್ಶನ ಅಥವಾ ಒಂದು ಎಕ್ಸಾಂಪಲ್ಸ್ ಫಸ್ಟ್ ಹೇಳ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ, ನೀವೇ ಸಾಕ್ಷಿಗಳಿದ್ದೀರಾ. ಆವತ್ತು ನನ್ನ ನಾಮಪತ್ರ ಸಲ್ಲಿಕೆ ನಂತರ ಒಂದು ಮೆರವಣಿಗೆ, ಒಂದು ಸಮಾವೇಶ ನಾವು ಮಾಡಿದ್ವಿ. ಆವತ್ತಿನ ದಿನ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಕಡೆ ಪೂರ್ತಿ ಸಂಪೂರ್ಣವಾಗಿ ಪವರ್ ಕಟ್ ಮಾಡಿದ್ದಾರೆ. ಇದು ಬೇಕು ಅಂತ ಮಾಡಿದಾರಾ, ಯಾರು ಮಾಡಿದಾರೋ ಅದನ್ನು ನಾನು ನಿಮಗೆ ಬಿಡ್ತೀನಿ, ಜನಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ 25ನೇ ತಾರೀಕು ಜನತಾದಳದ ಅಭ್ಯರ್ಥಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಆವತ್ತಿನ ದಿನ ಅಧಿಕೃತವಾದ ಒಂದು ಲೆಟರ್ SP ಅವ್ರ ಮೂಲಕ ಹೋಗಿರುತ್ತೆ. ಯಾವುದೇ ಕಾರಣಕ್ಕೂ ಪ್ಲೀಸ್ ಎನ್ಶ್ಯೂರ್ uninterrupted power supply in Mandya because of this filing of nomination by Mr. Nikhil Kumaraswamy ಅನ್ನೋ ಒಂದು ಲೆಟರ್ನ ಅಧಿಕೃತವಾಗಿ ಕಳಿಸಿರ್ತಾರೆ. ಈ ಮ್ಯಾಟರ್ನ ನಾನು ಚುನಾವಣೆ ಅಧಿಕಾರಿ ಬೆಂಗಳೂರಲ್ಲಿ ಸಂಜೀವ್ ಕುಮಾರ್ ಅವರ ಹತ್ರ ನಾನು ಪ್ರಸ್ತಾಪ ಮಾಡಿದ್ದೆ. ಇದು ತುಂಬ ಶಾಕಿಂಗ್. ಇದು ಈ ರೀತಿಯ ಒಂದು ಲೆಟರ್ ಕಳಿಸೋಕೆ ಅವರಿಗೆ ಯಾವುದೇ ಒಂದು ಜ್ಯೂರಿಸ್ಡಿಕ್ಷನ್ ಅಧಿಕಾರ ಇಲ್ಲ. CM ಬಂದಾಗ್ಲೂ ಒಂದು ಕ್ಯಾಂಪೇನಿಗೆ ಬಂದಾಗ ಅವರು ಪೊಲಿಟಿಕಲ್ ಲೀಡರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ದಿಸ್ ಇಸ್ ಅ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇದು ವೈಲೇಷನ್ ಅಂತಾನೆ ನಾವು ತಗೊಂಡು ಇದನ್ನು ನಾನು ಆಕ್ಷನ್ ಟೇಕಪ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಅವರೇ ಹೇಳಿದರು. ಸೊ ಅಲ್ಲಿಂದ ನನಗೊಂದು ವಿಷಯ ಅರ್ಥ ಆಗ್ತಾ ಬಂತು. ಈ ಒಂದು ಸಣ್ಣ ವಿಷಯಕ್ಕೆ, ಅಂದರೆ ಒಂದು ಮೆರವಣಿಗೆ ವಿಷಯ ಅಥವಾ ನನ್ನ ಆ ಒಂದು ಸಮಾವೇಶದಲ್ಲಿ ಪವರ್ ಕಟ್ ಮಾಡಿಸಿ ಅವರ ಸಮಾವೇಶದ ಟೈಮಲ್ಲಿ ಪವರ್ ಕಟ್ನ ಹೇಗೆ ಅವರು ಮ್ಯಾನಿಪುಲೇಟ್ ಮಾಡಿದ್ರು ಅನ್ನೋ ಒಂದು ವಿಷಯನ ನಾನು ಯೋಚನೆ ಮಾಡಿದಾಗ ಇದು ಎಲ್ಲೋ ಹೋಗುತ್ತೆ, ಇದರಲ್ಲಿ ನಮಗೆ ಎಲ್ಲೋ ಅನ್ಯಾಯ ಆಗೋಕ್ಕೆ ಬೇಕಾದಷ್ಟು ಸಾಧ್ಯತೆಗಳಿವೆ ಅನ್ನೋ ಒಂದು ವಿಷಯ ನನಗೆ ಅರ್ಥ ಆಗಿದೆ. ಹಾಗಾಗಿ ನಾವು ಪ್ರತಿಯೊಂದು ವಿಷಯನ ಸ್ವಲ್ಪ ಸೂಕ್ಷ್ಮವಾಗಿ ಇದರಲ್ಲಿ ತಗೋಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಮ್ಮ ಟೀಮ್ ಏನಿದೆ ಅವರೂ ಅಡ್ವೈಸ್ ಕೊಟ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಇದೊಂದು ಪ್ರೋಸೆಸ್ ಏನಾಗುತ್ತೆ. ಈ ಲಾಸ್ಟ್ ಡೇ ಆಫ್ ಫೈಲಿಂಗ್ ನಾಮಿನೇಷನ್ ಆದಮೇಲೆ ಸ್ಕ್ರೂಟಿನಿ ಅಂತ ಒಂದು ಮಾಡ್ತಾರೆ. ಆ ಸ್ಕ್ರೂಟಿನಿ ಟೈಮಲ್ಲಿ ಎನಿಬಡಿ ಕ್ಯಾನ್ ರೇಸ್ ಅನ್ ಅಬ್ಜೆಕ್ಷನ್. ಆ ಒಂದು ನಿಮ್ಮ ಅಫಿಡವಿಟ್ ಅಲ್ಲಿ, ನಿಮ್ಮ ಪೇಪರ್ಸ್ ಅಲ್ಲಿ ಏನಾದರೂ ತಪ್ಪುಗಳಿದ್ರೆ, ಒಂದು ಡಿಸ್ಕ್ರಿಪೆನ್ಸಿ ಆರ್ ಎರರ್ ಇದ್ದಾಗ ದ ಅದರ್ ಕ್ಯಾಂಡಿಡೇಟ್ ಹ್ಯಾಸ್ ಅ ರೈಟ್. ಇದೊಂದು ಅಂದರೆ ಸಂವಿಧಾನದಲ್ಲಿ ಅವ್ರು ಕೊಟ್ಟಿರೋ ಅಂಥ ರೈಟ್ ಇದು ನಾವೇನು ಒಂದು ಪೊಲಿಟಿಕಲ್ ಆ್ಯಕ್ಟು, ಪೊಲಿಟಿಕಲ್ ಸ್ಟಂಟ್ ಅಲ್ಲ, ಇದು ನಮಗಿರೋ ಒಂದು ರೈಟು. ಸೊ ಇದಕ್ಕೋಸ್ಕರ ನಮ್ಮ ಎಲೆಕ್ಷನ್ ಏಜೆಂಟ್ ಅಂತ ಇರ್ತಾರೆ, ಇವರು ಮದನ್ ಕುಮಾರ್ ಅಂತ ನನ್ನ ಎಲೆಕ್ಷನ್ ಏಜೆಂಟ್ ಆಗಿದ್ದಾರೆ. ಅವರು ಇನ್ಮುಂದೆ ಹೇಳ್ತಾರೆ ಆ ಸ್ಕ್ರೂಟಿನಿ ಟೈಮಲ್ಲಿ ಏನು ನಡೀತು, ಯಾವ ರೀತಿಯ ಒಂದು ಡಿಸ್ಕ್ರಿಪೆನ್ಸಿನ ಅವರು ಅಬ್ಜೆಕ್ಷನ್ ರೇಸ್ ಮಾಡಿದ್ರು, ಅದಾದ್ಮೇಲೆ ಏನೇನಾಯ್ತು ಅನ್ನೋದು ಅವ್ರ ಮೂಲಕ ನೀವು ಹೇಳ್ಕೊಬೋದು. ಎಲ್ಲರಿಗೂ ನಮಸ್ಕಾರ. ಇದನ್ನು ಸ್ವಲ್ಪ ಈ ಕಡೆ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ರೂಟಿನಿ ದಿವಸ, ಪರಿಶೀಲನೆ ದಿವಸ ನಾವು ಒಂದು ಅಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ನಿಖಿಲ್ ಕೆ ಅವರ ಅರ್ಜಿ ಇದರಲ್ಲಿ ವಿಷಯದಲ್ಲಿ ಒಂದು ಅಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ಈ ಸ್ಕ್ರೂಟಿನಿ ಸಂದರ್ಭದಲ್ಲಿ ಏನಾಗುತ್ತೆ, ರಿಟರ್ನಿಂಗ್ ಆಫೀಸರ್ ಅವರು ಕೇಳ್ತಾರೆ, ನಿಮ್ಗೇನಾದ್ರು ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಅಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ಏನು ಅಬ್ಜೆಕ್ಷನ್ ಅಂತ ಹೇಳಿದ್ರೆ, ಅವರು ವೆಬ್ಸೈಟಲ್ಲಾಗಲಿ ಅಥವಾ DC ಆಫೀಸರ್ ನೋಟಿಸ್ ಬೋರ್ಡಲ್ಲಾಗಲಿ ಫಾರ್ಮ್ 26 ಅಂತ ಬರುತ್ತೆ, ಅಫಿಡವಿಟ್, ಫಾರ್ಮ್ 26 ಅಫಿಡವಿಟ್ಟು, ಅದೊಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಆ ಫಾರ್ಮ್ಯಾಟಲ್ಲಿ ಇರಲಿಲ್ಲ. ಅದು ನೋಟಿಸ್ ಬೋರ್ಡ್ ಅವ್ರು ಹಾಕಿದ್ರು, ನಿಮ್ಮ ಮಾಧ್ಯಮದವ್ರಿಗೂ ಅದೆಲ್ಲ ತೊಗೊಂಡಿದ್ದಾರೆ, ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿದ್ದಾರೆ ಈ ವಿಷಯನ. ಇದನ್ನ ಸ್ಕ್ರೂಟಿನಿ ಟೈಮಲ್ಲಿ ನಾವು ಅಬ್ಜೆಕ್ಷನ್ ಮಾಡಿ
RO ಅವರ ಗಮನಕ್ಕೆ ತಂದಾಗ ಏನಾಯಿತು, RO ಅವ್ರು ಹೇಳಿದ್ರು ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ದರೆ ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ನಾನು ಒಂದು ಲಿಖಿತ ರೂಪದಲ್ಲಿ ಅವ್ರಿಗೊಂದು ನಾನು ಅರ್ಜಿ ಬರೆದು ಕೊಡ್ತೀನಿ. ಅವ್ರ ಅರ್ಜಿಗೆ ಎಂಡಾರ್ಸ್ಮೆಂಟ್ ಮಾಡಿಕೊಡ್ತಾರೆ. ಸ್ಕ್ರೂಟಿನಿ ಸಂದರ್ಭದಲ್ಲೇ ನಂಗೆ ಎಂಡಾರ್ಸ್ಮೆಂಟ್ ಮಾಡಿಕೊಡ್ತಾರೆ ಅರ್ಜಿನ. ಇದಾದ ನಂತರ ಏನಾಗುತ್ತೆ, ಇಲ್ಲ ಕಾಪೀಸ್ ಒಂದು ಕೊಡ್ತೀನಿ ನಿಮಗೆ, ಕೆಲವೊಂದು ಕಾಪೀಸ್ ಕೊಡ್ತೀನಿ. ಇದೆಲ್ಲ ಇಲ್ಲ ಹ್ಯಾಂಡ್ ರಿಟರ್ನ್, ಯಾಕೆ ನಾನು ಅಲ್ಲೇ ಕೂತಿ ಕೈಲಿ ಬರೆದು ಕೊಟ್ಟಿದ್ದು. RO ಮುಂದೆನೆ ಕೂತ್ಕೊಂಡು ನಾನು ಬರೆದು ಕೊಟ್ಟಿದ್ದೀನಿ. ಅದು ಅಕ್ನಾಲಜ್ಮೆಂಟು ಮಾಡ್ಕೊಡ್ತಾರೆ ನಂಗೆ. ಅದೇ ಸಂದರ್ಭದಲ್ಲಿ ಅಕ್ನಾಲಜ್ಮೆಂಟ್ ಮಾಡ್ಕೊಡ್ತಾರೆ. ಈಗ ಓಕೆ ಒನ್ ಥಿಂಗ್ ಈಗ ನಾನು ಈಗಾಗಲೇ ಹೇಳಿದ್ನಲ್ಲ, ಇವತ್ತು ನೀವೆಲ್ಲ ಈ ಲೈವ್ ಕವರೇಜ್ ಏನು ಮಾಡ್ತಿದ್ದೀರೋ ಇವತ್ತೂ ಕೇಬಲ್ ಕಟ್ ಆಗಿದೆ ಅನ್ನೋ ಒಂದು ಮಾಹಿತಿ ನನಗೆ ಬರ್ತಾ ಇದೆ. ಇದನ್ನು ದಯವಿಟ್ಟು ನಾನು ಹೇಳ್ತಿದ್ದೀನಿ ಅಂತ ನೀವೇನು ಆಕ್ಸೆಪ್ಟ್ ಮಾಡೋದು ಬೇಕಾಗಿಲ್ಲ. ನೀವೇ ಬೇಕಾದರೆ ಎಂಕ್ವೈರಿ ಮಾಡಿ ಇದರ ನಿಜಾನ ಸುಳ್ಳ ಅಂತ ನೀವು ಮಾಧ್ಯಮದವರು ನೀವೇ ತಿಳ್ಕೊಬೋದು. ನಾನೊಂದು ಲಿಖಿತವಾಗಿ ಅರ್ಜಿ ಕೊಡ್ತೀನಿ. ನಿಖಿಲ್ ಕೆ ಅವರ ಅರ್ಜಿಯನ್ನು ಅಬ್ಜೆಕ್ಟ್ ಮಾಡಿ ತಿರಸ್ಕರಿಸಬೇಕು ಅಂತ ಅರ್ಜಿ ಕೊಡ್ತೀನಿ. ಅದಕ್ಕೆ ಅವರು ನನಗೆ ಅಕ್ನಾಲಜ್ಮೆಂಟ್ ಮಾಡಿಕೊಡ್ತಾರೆ. ಅದೇ ಟೇಬಲಲ್ಲಿ ಸ್ಕ್ರೂಟಿನಿ ಪ್ರಾಸೆಸ್ ಟೈಮಲ್ಲೇ ಕೊಡ್ತಾರೆ. ಇದಾದ ನಂತರ ನಾನು ಸಂಜೆ 5 ಗಂಟೆವರೆಗೂ ಅಲ್ಲೇ ಕಾಯ್ದೆ. ಏನು ನನಗೆ ಆ ರಿಪ್ಲೈ ಬರಲಿಲ್ಲ. ರಿಪ್ಲೈ ಬರದೇ ಇರೋ ಕಾರಣ ನಾನು ಹೋಗ್ಬಿಟ್ಟು DC ಅವರಿಗೆ, ಆ ರಿಟರ್ನಿಂಗ್ ಆಫೀಸರ್ ಅವ್ರನ್ನ ಕೇಳಿದೆ, ನಾ ಈ ಥರ ನಿಮ್ಗೆ ಅರ್ಜಿ ಕೊಟ್ಟು ಅಬ್ಜೆಕ್ಷನ್ ಮಾಡಬೇಕು ಅಂತ TV ಮಾಧ್ಯಮಗಳು ಬರ್ತಾ ಇದೆ, ನೀವು ನೋಟಿಸ್ ಬೋರ್ಡ್ ಮೇಲೂ ನೀವೇನು ಇದು ಮಾಡ್ತಿಲ್ಲ, ಏನು ತೀರ್ಮಾನ ಮಾಡಿದ್ರ ಅಂತ ನಾನು ಕೇಳಿದೆ. ಆಗ ಹೇಳ್ತಾರೆ, ನಾನು ಇದನ್ನು ಆಗಲೇ ನಾನು ಅಪ್ರೂವ್ ಮಾಡಿಬಿಟ್ಟಿದ್ದೀನಿ ಅಂತ ಕೇಳಿದ್ರು. ನಾನು ಯಾವ ಬೇಸಿಸ್ ಮೇಲೆ ಅಪ್ರೂವ್ ಮಾಡಿದ್ರ? ನೀವು ಸ್ಕ್ರೂಟಿನಿ ಪ್ರಾಸೆಸ್ಗೆ ನಮ್ಮೆಲ್ಲ ಅಭ್ಯರ್ಥಿಗಳನ್ನ ಕರೆದಿರೋದು, ನೀವು ಖುದ್ದಾಗಿ ಏಕಾಏಕಿ ನೀವು ಅಪ್ರೂವ್ ಮಾಡೋದಿದ್ರೆ ನಮ್ಮನ್ನ ಕರೆಯೋ ಅವಶ್ಯಕತೆ ಇರಲಿಲ್ಲ. ಆ ದಿವಸ ನಮ್ಮನ್ನೆಲ್ಲ ಕರೆದಿರೋದು ಏನಕ್ಕೆ ಅಂದರೆ ಒಂದು ಅಬ್ಜೆಕ್ಷನ್ ರೈಸ್ ಮಾಡಿ ಅಂತ ಕರೆದಿದ್ದೀರಾ. ನಾನು ಆನ್ ದಿ ಸ್ಪಾಟ್ ರೈಸ್ ಮಾಡೋದಕ್ಕೆ ನೀವು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದೀರಾ. ದಯವಿಟ್ಟು ಇದು ನನಗೆ ಲಿಖಿತ ರೂಪದಲ್ಲಿ ನನಗೆ ನೀವು ಹಿಂಬರಹ ಕೊಡಿ ಅಂತ ನಾನು ಕೇಳ್ಕೊಂಡೆ ಅವ್ರನ್ನ. ಆ ದಿವಸ ಕೇಳಿದ್ಮೇಲೆ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ರಾತ್ರಿ 10:50 ನನಗೊಂದು ಹಿಂಬರಹ ಕೊಡ್ತಾರೆ. ರಾತ್ರಿ 10:50 ಆ ಹಿಂಬರದಲ್ಲಿ ಬರೀತಾರೆ, ನೀವು ಅಬ್ಜೆಕ್ಟ್ ಮಾಡಿ ಸರಿಯೇ, ನಾಮಪರೀಕ್ಷೆ ಅವಧಿ ಹಾಜರಿದ್ದು ಶ್ರೀಕಿನಿಯವರ ಸಲ್ಲಿಸಿದ ನಮೂನೆ 26 ಕಾಲಂ 7ರ ಬಗ್ಗೆ ನೀವು ಯಾವುದೇ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿರುವುದಿಲ್ಲ ಅಂತ ನನಗೊಂದು ಕೊಡ್ತಾರೆ. ಕೊಟ್ಟಿದ್ದೀವಿ, ಅವ್ರ ಆ ಥರ ಕೊಟ್ಟಿದ್ದಾರೆ, ಅವರೇ ಒಂದು ಕೊಟ್ಟಿದ್ದಾರೆ. ಇದನ್ನು ಒಂದು ಕಾಪಿ ನಿಮ್ಗೆ ಕೊಡ್ತೀನಿ. ಅಂದ್ರೆ ಕೊಟ್ಟಿರೋ ಅಬ್ಜೆಕ್ಷನ್ ನ ಕೊಡ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ನಾನು ಅದು ಕೊಡ್ತೀನಿ, ಅದನ್ನು ಹೇಳಿದ್ದೀನಿ. ನನ್ನ ಅಪ್ಲಿಕೇಶನ್ ಅಲ್ಲಿ ನಾನು ಅವ್ರಿಗೆ ಅರ್ಜಿ ಬರ್ದು ಕೊಟ್ಟಲ್ಲ, ಆನ್ ದಿ ಸ್ಪಾಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಬರ್ದಿದ್ದೀನಿ. ವಿತ್ ರಿಗಾರ್ಡ್ ಟು ನಾಮಿನೇಷನ್ ಆಫ್ ನಿಖಿಲ್ ಕೆ, I have the following objections about the declaration made in the affidavit white form number 26. The candidate has not declared the assets and liabilities of his HUF. As per clause 7 of part A of form 26, the candidate has to disclose movable and immovable assets of himself, his spouse, his HUF and his dependents. Whereas it is observed that there is no column HUF while declaring his assets. Therefore, it is presumed that he has not declared the status of his assets of his HUF. In view of the above, we request you to kindly reject the application as the affidavit is not true and correct ಅಂತ ನಾನು ಬರೆದು ಕೊಟ್ಟಿದ್ದೀನಿ. ಅವತ್ತು ಅದಕ್ಕೆ ಹಿಂಬರಹ ನಂಗೆ ಕೊಡ್ತಾರೆ, ನೀವು ಅಬ್ಜೆಕ್ಷನ್ನೇ ಸಲ್ಲಿಸಿಲ್ಲ ಅಂತ ಒಂದು ಹಿಂಬರಹ ಕೊಡ್ತಾರೆ ನನಗೆ. ರಾತ್ರಿ 10:50 ಹಿಂಬರಹ ಏನು ಬರೀತಾರೆ ಅಂದರೆ, ಶ್ರೀ ಮದನ್ ಕುಮಾರ್ ಚುನಾವಣಾ ಏಜೆಂಟ್ ಮಂಡ್ಯ ಆದ ನೀವು ನಿಖಿಲ್ ಕೆ ರವರ ನಾಮಪತ್ರ ಜೊತೆ ಸಲ್ಲಿಸಿರುವ ನಮೂನೆ 26 ಕಾಲಂ 7ರಲ್ಲಿ ಹಿಂದೂ ಅವಿಭಕ್ತ ಕುಟುಂಬದ ವಿವರಗಳು ನಮೂದಿಸಿಲ್ಲವಾದ್ದರಿಂದ ಸದರಿಯವರ ನಾಮಪತ್ರ ತಿರಸ್ಕರಿಸಲು ಕೋರಿ ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸಲಾಗಿದೆ. ದಿನಾಂಕ 27/3/2019 ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರ ಪರಿಶೀಲನೆ ಅವಧಿಯಲ್ಲಿ ಹಾಜರಿದ್ದು ನೀವು ಶ್ರೀ ನಿಖಿಲ್ ಕೆ ರವರ ಸಲ್ಲಿಸಿದ್ದು ನಮೂನೆ 26 ಕಾಲಂ 7ರ ಬಗ್ಗೆ ನೀವು ಯಾವುದೇ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿರುವುದಿಲ್ಲ. ಶ್ರೀ ನಿಖಿಲ್ ಕೆ ಅವರ ನಾಮಪತ್ರ ಅಂಗೀಕಾರದ ನಂತರ, ಅಂದರೆ ನಾಮಪತ್ರ ಪರಿಶೀಲನಾ ಅವಧಿ ಮುಗಿದ ನಂತರ ಲಿಖಿತ ಮನವಿಯನ್ನು ಸಲ್ಲಿಸುವುದರಿಂದ ಈ ಹಂತದಲ್ಲಿ ನಿಮ್ಮ ಮನವಿಯನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ ಎಂಬ ಅಂಶವನ್ನು ತಮಗೆ ತಿಳಿಸಲಾಗಿದೆ. ಅಟ್ ದ ಟೈಮ್ ಆಫ್ ಸ್ಕ್ರೂಟಿನಿ
ಸ್ಟೂಡೆಂಟ್ ಇಲ್ಲ, ಸ್ಕ್ರೂಟಿನಿ ಟೈಮಲ್ಲೇ ಕೊಡೋದು. ಅಂಗೀಕಾರ ಘೋಷಣೆ ಆಗಕ್ಕೆ ಮುಂಚೆ ಕೊಟ್ರ, ಘೋಷಣೆ ಆದ್ಮೇಲೆ ಕೊಟ್ರ? ಘೋಷಣೆ ಆಗೋ ಸಮಯದಲ್ಲೇ ಕೊಟ್ಟಿದ್ದೀನಿ. ಅವರು ಅನೌನ್ಸ್ಮೆಂಟ್ ಅಂಗೀಕಾರ ಆಗಿರ್ಲಿಲ್ಲ, ಆ ಟೈಮಲ್ಲಿ ನಾನು ಕೊಟ್ಟಿದ್ದೀನಿ. ಇಲ್ಲ, ಎಂಡಾರ್ಸ್ಮೆಂಟ್ ಏನು ಕೊಟ್ಟಿಲ್ಲ, ಬರೀ ಸೈನ್ ಮಾಡಿಕೊಟ್ಟಿದ್ದಾರೆ. ಇದು ಮಾತಾಡ್ಬಿಡ್ತೀನಿ, ಕ್ವಶನ್ಸ್ ಆಮೇಲೆ ಹೇಳ್ಬಿಡ್ತೀನಿ ಫ್ಲೋಲಿ, ಆಮೇಲೆ ಕೇಳಿ, ತೊಂದರೆ ಡಿವಿಯೇಟ್ ಆಗ್ಬಿಡುತ್ತೆ. ಇದಾದ ನಂತರ 10:50 ನಂಗೆ ಇದೊಂದು ಲೆಟರ್ ಕೊಡ್ತಾರೆ, ರಾತ್ರಿ 10:50 ಆ ಲೆಟ್ರಿಗೆ ನಾನೊಂದು ರೆಸ್ಪಾನ್ಸ್ ಅಲ್ಲೇ ಕೊಡ್ತೀನಿ ಕೂತ್ಕೊಂಡು, DC ಅವ್ರ ಆಫೀಸಲ್ಲಿ ಕೂತ್ಕೊಂಡು ಒಂದು ರೆಸ್ಪಾನ್ಸ್ ಕೊಟ್ಟೆ. ಈ ರೆಸ್ಪಾನ್ಸಲ್ಲಿ ನಾನು ಹೇಳಿದೆ, ನಾನು ತುಂಬ ಶಾಕ್ ಆಯ್ತಿದ್ದು, ನಾನು ನಿಮಗೆ ಅಬ್ಜೆಕ್ಟ್ ಮಾಡಿಲ್ಲ ಅನ್ನೋದು ತುಂಬ ಶಾಕ್ ಆಗಿದೆ, ನೀವು ಏನಕ್ಕೆ ಕೊಟ್ಟಿದ್ದೀರ ಗೊತ್ತಿಲ್ಲ. ಆದ್ದರಿಂದ ಈ ಕಂಪ್ಲೀಟ್ ಈ ಸ್ಕ್ರೂಟಿನಿ ಪ್ರಾಸೆಸ್ನ ಒಂದು ವಿಡಿಯೋ ಕವರೇಜ್ ಆಗುತ್ತೆ ಎಲೆಕ್ಷನ್ ಕಮಿಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ. ಅದನ್ನೊಂದು ವಿಡಿಯೋ ಫುಟೇಜ್ ಕೊಡಿ ನನಗೆ. ಮತ್ತು ಎರಡನೇದು, ನನ್ನ ಈಗ ಮನವಿ ಏನು ಕೊಟ್ಟಿದ್ದೀನಿ ಅದು ಏರ್ ಮಾಡೋಕ್ಕೆ ಒಂದು ಡೇಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ. ಯಾವತ್ತು 27ನೇ ತಾರೀಕು ರಾತ್ರಿ 10:50 ಕೊಟ್ಟಿದ್ದೀನಿ. ಅವ್ರು ರಿಸೀವ್ ಮಾಡಿದ್ದಾರೆ ಅದನ್ನು. ಸೊ 28ನೇ ತಾರೀಕು ಬೆಳಿಗ್ಗೆ ನನಗೆ ಫೋನ್ ಬರುತ್ತೆ RO ಆಫೀಸಿಂದ, ನೀವೊಂದು ಅರ್ಜಿ ಕೊಟ್ಟಿದ್ದೀರಾ ವಿಚಾರಣೆಗೋಸ್ಕರ, ದಯವಿಟ್ಟು ನೀವು ಬಂದು ಹಾಜರಾಗಿದ್ದು ಕೊಡ್ತಾರೆ. ಆ ಸಂದರ್ಭದಲ್ಲಿ ರಿಟರ್ನಿಂಗ್ ಆಫೀಸರ್ ಜನರಲ್ ಅಬ್ಸರ್ವರು ಬಂದಿದ್ದರು. ಅವರು ಸಮ್ಮುಖದಲ್ಲಿ ಒಂದು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಏನು ಬಂತಂದರೆ, RO ಅವ್ರು ಹೇಳಿದ್ರು, ನೀವು ಕೇಳಿರೋದಕ್ಕೆ ನೋಡಿ ಅವರು ಅಫಿಡವಿಟ್ ಕೊಟ್ಟಿದ್ದಾರೆ, ಹೊಸ ರಿವೈಸ್ ಅಫಿಡವಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಆಗ DC ಅವರಿಗೆ ಒಂದು ಕ್ವಶನ್ ಮಾಡಿದೆ, ಈ ರಿವೈಸ್ಡ್ ಅಫಿಡವಿಟ್ ಇವ್ರು ಕೊಟ್ಟಿದ್ರೆ ನಾನು ಅಬ್ಜೆಕ್ಷನ್ ಮಾಡಿದ ಸಮಯದಲ್ಲಿ ನೀವು ತೋರಿಸ್ಬೇಕಾಗಿತ್ತು. ನಾನು ಅವ್ರಿಗೆ ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ದೀನಿ ಫೈಲಲ್ಲಿ, ಅದಿಲ್ಲ ಓಲ್ಡ್ ಅಫಿಡವಿಟ್ ಇದೆ ಅಂತ ತೋರಿಸಿದ್ದೀನಿ. ಈಗ 28ನೇ ತಾರೀಕು ಹೇಳ್ತಾರೆ ಹೊಸ ಅಫಿಡವಿಟ್ ಬಂದಿದೆ ನೋಡಿ ಅಂತ ತೋರಿಸಿದ್ರು ನಮಗೆ. ಆ ಹೊಸ ಅಫಿಡವಿಟ್ ಅಲ್ಲಿ ಏನಾಗಿದೆ, ಅದರಲ್ಲೂ ಒಂದು ಕ್ವಶನ್ ಬರುತ್ತೆ. ರಿಟರ್ನಿಂಗ್ ಆಫೀಸರ್ ಹೇಳ್ತಾರೆ, ಹೊಸ ಅಫಿಡವಿಟ್ 10 ಗಂಟೆಗೆ 27ನೇ ತಾರೀಕು ಚುನಾವಣಾ ಏಜೆಂಟ್, ಜನತಾದಳ ಚುನಾವಣಾ ಏಜೆಂಟ್ ತಂದು DC ಅವ್ರಿಗೆ ಸಲ್ಲಿಸ್ತಾರೆ. ಅದರಲ್ಲೂ ಪ್ರಾಬ್ಲಮ್ ಇರುತ್ತೆ. 10 ಗಂಟೆಗೆ ತಂದು ಕೊಡ್ತಾರೆ, ಅದರಲ್ಲೂ ಇಶ್ಯೂಸ್ ಇರುತ್ತೆ. ಅವ್ರು ಹೇಳ್ತಾರೆ ಇದೆಲ್ಲ ಕರೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ DC ಅವರು. 10:20 ವಾಪಸ್ ಅದನ್ನ ಕರೆಕ್ಟ್ ಮಾಡಿ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಅಂಶ ನಮಗೆ ರಿಟರ್ನಿಂಗ್ ಆಫೀಸರ್ ಕೂತ್ ಹೇಳಿದ್ರು 10:20. ಈ 20 ನಿಮಿಷಕ್ಕೆ ಇವ್ರು ಹೋಗಿ ನೋಟ್ರಿ ಅಂತ ಮಾಡಿಸ್ಕೊಂಡು ಅಭ್ಯರ್ಥಿದು ಸಿಗ್ನೇಚರ್ ಬೇಕಾಗುತ್ತೆ. ಕರೆಕ್ಷನ್ಸ್ ಏನಾರಾದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ನೋಟ್ರಿ ಮುಂದೆ ಇರಬೇಕು. ಆ 20 ನಿಮಿಷದಲ್ಲಿ ಅಭ್ಯರ್ಥಿಯಲ್ಲಿ ಇದ್ರೋ ಇಲ್ವೋ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ನಮ್ಗೆಲ್ಲರಿಗೂ. 27 ಮಂಡ್ಯದಲ್ಲಿ ಈ ನೋಟ್ರಿ ಅಡ್ರೆಸ್ ಎಲ್ಲ ಇದೆ, ನಿಮ್ಗೆ ಗೊತ್ತಿದೆ, ಎಲ್ಲ ವೆಬ್ಸೈಟ್ ಇದೆ ನೋಡಿ. ಇದನ್ನ ನಮ್ಗೆ ಮಾಹಿತಿ ಕೊಟ್ಟಿದ್ದೆ ರಿಟರ್ನಿಂಗ್ ಆಫೀಸರ್ ಅವರು ಕೊಟ್ಟಿದ್ದಾರೆ. ಇದು ಬಹಳ ಸಂಶಯಾಸ್ಪದವಾಗಿ ಆಗಿರುವಂತ ವಿಷಯ. ಇದು 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 10:20 ಆಗಿರುವಂತ ವಿಷಯ ಇದು. ಎರಡನೇದೇನೆಂದ್ರೆ 25ನೇ ತಾರೀಕು ಅವ್ರು ಏನ್ ಹಾಕಿದ್ರು ಅಫಿಡವಿಟ್, ಮತ್ತೆ 27ನೇ ತಾರೀಕು ರಿವೈಸ್ಡ್ ಅಫಿಡವಿಟ್ ಹಾಕಿದೀನಿ ಅಂತ ಏನ್ ಹೇಳ್ತಿದ್ದಾರೆ, 2 ಅಫಿಡವಿಟ್ಗೂ ಒಂದೇ ತಾರೀಕಿದೆ. 21/3/2019 ಅಂತಿದೆ. ಅಂದ್ರೆ 21ನೇ ತಾರೀಕು ಅವ್ರು ಅಫಿಡವಿಟ್ ಮಾಡಿದಾಗ್ಲೇ ಅವ್ರಿಗೆ ಗೊತ್ತಿತ್ತ 25ನೇ ತಾರೀಕು ನಾವು ಸಬ್ಮಿಟ್ ಮಾಡೋದು ತಪ್ಪಾಗುತ್ತೆ, 27ನೇ ತಾರೀಕು ತಿರ್ಗಾ ಒಂದು ಅಫಿಡವಿಟ್ ಹಾಕ್ಬೇಕು, ಅದರಲ್ಲೂ ಅದು ಅದೇ ಡೇಟ್ ಆಗುತ್ತೆ ಅಂತ ಹೆಂಗ್ ಗೊತ್ತಾಗಿರುತ್ತೆ? ಜನರಲ್ ಆಗಿ ಏನಾಗುತ್ತೆ, ಹೊಸ ಅಫಿಡವಿಟ್ ಮಾಡಿಸ್ತಾರೆ. ಹೊಸ ಅಫಿಡವಿಟ್ ಅಂದ್ರೆ ಆ ದಿವಸ ಅಫಿಡವಿಟ್ ಮಾಡಿದ ದಿವಸ ತಾರೀಕು ಇರುತ್ತೆ. ಇದು ಬಹಳ ಸಂಶಯಾಸ್ಪದವಾಗಿದೆ. ನಮಗೆ 21ಕ್ಕಿದೆ 2 ಅಫಿಡವಿಟ್ 21ಕ್ಕಿದೆ. ಸೊ ಇದು ನಮಗೆ ಬಹಳ 20 ನಿಮಿಷಕ್ಕೆ DC ಅವರೇ ನಮಗೆ ರಿಟರ್ನಿಂಗ್ ಆಫೀಸರ್ ಖುದ್ದಾಗಿ ನಮ್ಗೆ ಏನ್ ಹೇಳಿದ್ರು, ಈ ತರ ಇದಾಗಿದೆ ಅಂತ ನಮ್ಗೆ ಹೇಳಿದ್ರು. ನಾವು ಹೇಳಿದ್ವಿ, ನಾನು ಅಬ್ಜೆಕ್ಷನ್ ಮಾಡಿದಾಗ 27ನೇ ತಾರೀಕು ಆ ಸಂದರ್ಭದಲ್ಲಿ ನೀವು ಈ ಹೊಸ ರಿವೈಸ್ ಅಫಿಡವಿಟ್ ನಮ್ಗೆ ತೋರಿಸ್ಬಿಟ್ಟಿದ್ರೆ ನಾವು ಅಬ್ಜೆಕ್ಷನ್ನೇ ಫೈಲ್ ಮಾಡ್ತಿರ್ಲಿಲ್ಲ, ರೈಟಿಂಗಲ್ಲೂ ಕೊಡ್ತಾರೆ, ಅಲ್ಲಿಗೆ ಮುಗಿದೋಗಿರೋದು ಈ ಕತೆ. ನೀವು ಅದು ನಮ್ಗೆ ಅವಕಾಶ ಕೊಡಲಿಲ್ಲ ತೋರಿಸೋದಕ್ಕೆ. ತೋರಿಸಿದ್ರೆ ನಾನು ಅಲ್ಲಿ ಪಿನ್ ಪಾಯಿಂಟ್ ಮಾಡಿ ಹೇಳಿದ್ದೀನಿ, ಇದು ಓಲ್ಡ್ ಅಫಿಡವಿಟ್ ಹೊಸದಲ್ಲ ಅಂತ. ಸೊ ಇದು ಒಂದು ಅಂಶ. ಇದು ಬಹಳ ಮುಖ್ಯವಾದ ಅಂಶ. ಅಂದರೆ ನಾವು ಸ್ಕ್ರೂಟಿನಿ ದಿವಸ ಇದ್ದಾಗ ಅವ್ರು 10 ಗಂಟೆಗೆ ಏನು ಅಫಿಡವಿಟ್ ಹೇಳಿರೋದು ಬಂತು ಹೋಯ್ತು ಅಂತ ಅಫಿಡವಿಟ್ ಇರಲಿಲ್ಲ ಅಲ್ಲಿ. ಹಳೆ ಅಫಿಡವಿಟ್ ಏನಿದೆ ಅದೇ ಅಫಿಡವಿಟ್ ಆ ಫೈಲಲ್ಲಿ ಇತ್ತು. ಇದಾದ ನಂತರ ಜನರಲ್ ಅಬ್ಸರ್ವರ್ಗೆ ನಾನೊಂದು ಪತ್ರ ಕೊಡ್ತೀನಿ, ಅಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ, ಇದಕ್ಕೆ ಇಂಟರ್ವ್ಯೂನಾಗಿ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು,
ಜನರಲ್ ಅಬ್ಸರ್ವರು ಸ್ಕೂಟಿ ದಿವಸ ಕೂತಿದ್ರು ಅಲ್ಲೇ. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೊಂದು ಲೆಟರ್ ಕೊಡ್ತೀನಿ, ಅಕ್ನಾಲಜ್ಮೆಂಟ್ ಕೊಡ್ತಾರೆ. ನಿಮಗೆ 2 ಗಂಟೆ ಕಾಲದಲ್ಲಿ ನಾವು ನಿಮಗೆ ವಿಡಿಯೋ ಫುಟೇಜ್ನ ಕೊಡ್ತೀವಿ, ಕೂತ್ಕೊಂಡು ಎಲ್ಲ ನೋಡಿ ಇದಕ್ಕೊಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳ್ತಾರೆ. ಯಾರು ನಮ್ಮ ಜನರಲ್ ಅಬ್ಸರ್ವರು ನಂಗೊಂದು ಲೆಟರ್ ಕೊಡ್ತಾರೆ. ಆಮೇಲೆ ಒಂದು 2 ಗಂಟೆ ಕಾಲದ ನಂತರ ಒಂದು ಪ್ರೆಸ್ ಮೀಟ್ ಕರೀತಾರೆ. ರಿಟರ್ನಿಂಗ್ ಆಫೀಸರು, ಜನರಲ್ ಅಬ್ಸರ್ವರ್ಸು, ನಮ್ಮ ಕ್ಯಾಂಡಿಡೇಟ್ಸ್ಗೆಲ್ಲ ಕರೆದೊಂದು DC ಅವ್ರ ಆಫೀಸಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟಲ್ಲಿ ನಾನು ಭಾಗವಹಿಸ್ತೀನಿ. ಭಾಗವಹಿಸಿದಾಗ ಯಾರಿಗೆ DC ಅವ್ರು ಹೇಳ್ತಾರೆ, ಈ ಥರ ನಾನು ಇದನ್ನ ಪರಿಶೀಲನೆ ಮಾಡಿ ಸರಿಗಿದೆ ಅಂತ ಹೇಳ್ತಾರೆ. ನನ್ನ ಕೇಳ್ತಾರೆ, ನಾನು DC ಅವ್ರ ಸಮ್ಮುಖದಲ್ಲಿ ಹೇಳ್ತೀನಿ, ನಾನು ಅಬ್ಜೆಕ್ಷನ್ ಮಾಡಿದ್ದೀನಿ, ಇದು ಪರಿಗಣಿಸಿರೋದು ಅಸಿಂದು ಇದು ಸರಿ ಇಲ್ಲ ಅಂತ ನಾನು ಅಲ್ಲೂ ಹೇಳ್ತೀನಿ. ಅದಾದ ನಂತರ ಈ 2 ಅವರ್ಸ್ ಆದಮೇಲೆ ತಿರ್ಗಾ ನಾನು DC ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಮೇಡಮ್ ನೀವು ನನಗೆ ವಿಡಿಯೋ ಫುಟೇಜ್ 2 ಅವರ್ಸ್ ಕೊಡ್ತೀನಿ ಅಂತ ಹೇಳಿದ್ರ, ನನಗೆ ಕೊಟ್ಟಿಲ್ಲ, ನೀವು ಯಾವಾಗ ಕೊಡ್ತೀರಾ ಅಂತ ಕೇಳ್ತೀನಿ. 5:45 ಗಂಟೆ ಸಂಜೆ. ಆವಾಗ ಅವ್ರು ಹೇಳ್ತಾರೆ ಇನ್ನು 2-3 ದಿವಸ ಕಾಲಾವಕಾಶ ಬೇಕು ಅಂತಾರೆ. ನಾನು ಹೇಳ್ತಿದ್ದೆ ಅಷ್ಟು ದಿವಸ ನಂಗೆ ಕಾಯಕ್ಕಾಗಲ್ಲ, ದಯವಿಟ್ಟು ಇದು ಭಾಳ ಇಂಪಾರ್ಟೆಂಟ್ ವಿಷಯ ಆದ್ರಿಂದ ನನಗೆ ತುರಂತ ಆಗಬೇಕಾಗಿದೆ, ದಯವಿಟ್ಟು ಕೊಡಿ, ನನಗೊಂದು ಅಪಾಯಿಂಟ್ಮೆಂಟ್ ಕೊಡಿ, ನಾನು ತಮ್ಮ ಭೇಟಿ ಮಾಡ್ತೀನಿ ಅಂತೀನಿ. ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಹೋಗಿ DC ಅವ್ರನ್ನ ರಿಟರ್ನಿಂಗ್ ಆಫೀಸರ್ ಭೇಟಿ ಮಾಡಿದೆ. ಭೇಟಿ ಮಾಡದ ಸಂದರ್ಭದಲ್ಲಿ ನಾನು ಕೇಳಿ ಯಾಕೆ 2-3 ದಿವಸ ಬೇಕಿದು ವಿಡಿಯೋಗ್ರಾಫು, ನಾವೆಲ್ಲ ಕೂತ್ಕೊಂಡು ಇಲ್ಲೇ ಒಂದು ಕ್ಲೋಸ್ ಚೇಂಬರ್ ನೋಡ್ಬಿಡೋಣ, ಸರಿನೋ ತಪ್ಪೋ ಅಂತ ಗೊತ್ತಾಗುತ್ತೆ, ನನಗೆ ಮನವರಿಕೆ ನಾನು ಹೊರಟೋಗ್ತೀನಿ ಅಂತಲೂ ಹೇಳಿದ್ದೀನಿ ಅವ್ರಿಗೆ. ಆ ಸಂದರ್ಭದಲ್ಲಿ ನನಗೆ ಹೇಳ್ತಾರೆ ಈ ವಿಡಿಯೋ ಎಕ್ವಿಪ್ಮೆಂಟ್ನ ಯಾವುದೋ ಮದುವೆ ಸಮಾರಂಭಕ್ಕೆ ಕಳಿಸ್ಬಿಟ್ಟಿದ್ದೀನಿ ಅಂತಾರೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಕ್ಕೆ ತಗೋಬೇಕಾಗಿರೋ ಒಂದು ವಿಷಯ. ಮದುವೆ ಸಮಾರಂಭಕ್ಕೆ ಇಂಥ ಒಂದು ಅತಿ ಮುಖ್ಯವಾದ ಒಂದು ನಮ್ಮ ಈ ಡೆಮೋಕ್ರೆಟಿಕ್ ಪ್ರೋಸೆಸ್ ಏನಿದೆ, ನಮ್ಮ ಚುನಾವಣೆಯ ಒಂದು ಪ್ರೋಸೆಸ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಡಿಯೋ ಎಕ್ವಿಪ್ಮೆಂಟ್ನ ವಿತ್ ದ ಡೇಟಾ, ಅಂದರೆ ನೀವು ಅಲ್ಲಿ ಚಿತ್ರೀಕರಣೆ ಮಾಡಿರ್ತೀರಿ, ಆ ಒಂದು ಇಂಪಾರ್ಟೆಂಟ್ ಡೇಟಾನ 2 ದಿನಗಳು ನಾವು ಏನು ಕೇಳ್ತೀವಿ ಅಂದರೆ ಅದನ್ನ ಒಂದು ಮದುವೆಯ ಸಮಾರಂಭಕ್ಕೆ ಕಳಿಸಿದ್ದೀವಿ ಅನ್ನೋ ಒಂದು ಮಾತನ್ನ ನಮ್ಮ ಎಲೆಕ್ಷನ್ ಏಜೆಂಟ್ಗೆ ಹೇಳ್ತಾರೆ. ಇದು ಹೇಳಿದಾಗ ತುಂಬಾ ಶಾಕ್ ಆಯ್ತು ನನಗೆ. ನಾನು ಹೇಳ್ದೆ ಇಂಥ ಒಂದು ಇಂಪಾರ್ಟೆಂಟ್ ನಾವು ಚುನಾವಣೆ ಮಾಡ್ಬೇಕಾರೆ ನೀವು ಈ ತರ ಒಂದು ಇದು ಗೌರ್ಮೆಂಟ್ ಇದರಲ್ಲಿದ್ದಾಗ ಮದುವೆ ಸಮಾರಂಭಕ್ಕೆ ಕಳಿಸೋಂತ ಏನು ಅವಶ್ಯಕತೆ ಇದೆ ಅಂತ ಕೇಳಿದಾರೆ ಅನ್ನೋರು. ಅದಕ್ಕೆ ಅವರಿಂದ ಏನೋ ನಂಗೆ ಉತ್ತರ ಬರಲಿಲ್ಲ. ನಾನು ಅವ್ರಿಗೊಂದು ಪತ್ರ ಕೊಡ್ತೀನಿ, ಅವ್ರು ಅದಕ್ಕೆ ಅಕ್ನಾಲೆಜ್ಮೆಂಟ್ ಮಾಡಿಕೊಡ್ತಾರೆ. ಯಾವತ್ತು 28ನೇ ತಾರೀಕು ಕೊಡ್ತೀರಿ, 9 ಗಂಟೆ 20 ನಿಮಿಷ ರಾತ್ರಿ ಕೊಡ್ತೀನಿ. ಏನಕ್ಕೆ ಅವ್ರು ಹೇಳಿದ ಮೇಲೆ ನನಗೆ ಮದುವೆ ಸಮಾರಂಭಕ್ಕೆ ನಾವು ವಿಡಿಯೋ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದು ಪತ್ರ ಕೊಡ್ತೀನಿ ಅವ್ರಿಗೆ, ಅಂಡರ್ಲೈನ್ ಮಾಡಿ ನೀವು ಈ ತರ ಮದುವೆ ಸಮಾರಂಭಕ್ಕೆ ಈ ತರ ವಿಡಿಯೋಗ್ರಾಫ್ ಮಾಡಿರೋಂಥ ಚುನಾವಣಾ ಸ್ಕ್ರೂಟಿನಿ ಪ್ರೋಸೆಸ್ ಮಾಡಿರೋದು ನೀವು ಕೊಟ್ಟಿರೋದು ಯಾವ ರೀತಿ ನೀವು ಸಮಜಾಯಿಸ್ತಿದ್ದೀರಾ, ಇದು ಖಂಡಿತ ಅಕ್ಸೆಪ್ಟೆಡ್ ಅಲ್ಲ ಅಂತ ನಾನು ಹೇಳಿ ಅವ್ರಿಗೊಂದು ಲೆಟ್ರ್ ಅಲ್ಲೇ ಕೊಡ್ತೀನಿ. ಅಕ್ನಾಲೇಜ್ಮೆಂಟ್ ಮಾಡಿ ಕೊಡ್ತಾರೆ ಲೆಟ್ರಿಗೆ ನನಗೆ DC ಅವರು. ಇದಾದ ನಂತರ ನಮ್ಮ ಅಬ್ಸರ್ವರ್ ಹೇಳ್ತಾರೆ ದಯವಿಟ್ಟು ನೀವು ನಾಳೆ ಬೆಳಗ್ಗೆ 10:00 ಬನ್ನಿ, ನಾನೇ ಖುದ್ದಾಗಿ ನಿಮಗೆ ಇದೊಂದು ವಿಡಿಯೋ ಕಾಪಿನ ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಹೋದ್ವಿ RO ಚೇಂಬರ್ಗೆ ಹೋಗಿ 50 ರೂಪಾಯಿ ಕಟ್ಟಬೇಕು ನೀವು ಇದಕ್ಕೆ ಅಂತ ಹೇಳಿದ್ರು. ಕಟ್ಟಿದ್ವಿ, 50 ರೂಪಾಯಿ ಕಟ್ಟಿದ್ವಿ. ನಮಗೆ ವಿಡಿಯೋ ನಕಲನ್ನು ಕೊಟ್ಟರು. ವಿಡಿಯೋ ನಕಲು ಕೊಟ್ಟ ಮೇಲೆ ನಾವು ವಿಡಿಯೋ ನಕಲನ್ನು ನೋಡಿದ ಮೇಲೆ ಇನ್ನೂ ಆಶ್ಚರ್ಯ ಆಗೋಯ್ತು ನಮಗೆ. ವಿಡಿಯೋ ನಕಲಲ್ಲಿ ಏನಾಗಿದೆ ಅಂದರೆ ನಾನು ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಕಟ್ ಮಾಡಿದ್ದಾರೆ ಕರೆಕ್ಟಾಗಿ. ಅಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಅದು 36 ನಾಮಪತ್ರಗಳು 18ನೇ ನಾಮಪತ್ರಕ್ಕೆ ಕಟ್ ಮಾಡ್ತಾರೆ ವಿಡಿಯೋನ. ನಾ ಇದನ್ನ ಹೋಗಿ DC ಅವ್ರಿಗೆ ಮತ್ತೆ ಸ್ಪೆಷಲ್ ಅಬ್ಸರ್ವರ್ಗೆ ಹೋಗಿ ಒಂದು ಪತ್ರ ಕೊಟ್ಬಿಟ್ಟು ಕೇಳ್ತೀನಿ ಕ್ವಶನ್ನ. ನಾನು ಕೇಳಿದ್ದು ಎಂಟೈರ್ ಎಲೆಕ್ಷನ್ ಸ್ಕ್ರೂಟಿನಿ ಪ್ರಾಸೆಸ್ನ ಆ ದಿವಸ 27ನೇ ತಾರೀಕು ನಡೆದಿದ್ದು ನಾನು ಕೊಡಿ ಅಂತ ನಾನು ಕ್ವಶನ್ ನಾನು ಕೇಳಿದ್ದೀನಿ. ನೀವು ಕೊಟ್ಟಿಲ್ಲ. ಅದಕ್ಕೆ ಬರೀ 18ನೇದು ನಿಖಿಲ್ ಕೆ ಅನ್ನೋರದ ನಾಮಪತ್ರ ಸ್ಕ್ರೂಟಿನಿ ಆಗೋ ಸಂದರ್ಭದಲ್ಲಿ ನಾನು ಅಬ್ಜೆಕ್ಷನ್ ರೈಸ್ ಮಾಡೋ ಸಂದರ್ಭದಲ್ಲಿ ತಾವು ಕಟ್ ಮಾಡಿದ್ದೀರಾ ವಿಡಿಯೋನ. ಇದಕ್ಕೆ ನನಗೆ ಉತ್ತರ ಕೊಡ್ಬೇಕು ನೀವು, ಮತ್ತೆ ನನಗೆ ಸಂಪೂರ್ಣ ವಿಡಿಯೋ ಮಾಹಿತಿ ಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನಮಗೇನೋ ಬಹಳ ಸಂಶಯಾಸ್ಪದವಾಗಿದೆ,
ವಿಡಿಯೋಗ್ರಾಫರು ಇದನ್ನ ಟ್ಯಾಂಪರ್ ಮಾಡಿಬಿಟ್ಟಿದ್ದಾನೆ, ಈ ಪ್ರೊಸೀಡಿಂಗ್ಸ್ನ ಟ್ಯಾಂಪರ್ ಮಾಡಿಬಿಟ್ಟಿದ್ದಾನೆ ಅಂತ ವರ್ಬಲ್ ಆಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ ವಿಡಿಯೋಗ್ರಾಫರು ವಿಡಿಯೋ ಎವಿಡೆನ್ಸ್ನ ಟ್ಯಾಂಪರ್ ಮಾಡಿದ್ದಾರೆ ಅನ್ನೋ ವಿಷಯನ ಅವ್ರು ಹೇಳ್ತಾ ಇದ್ದಾರೆ. DC ಅವರು ನನಗೆ ಹೇಳ್ತಾರೆ ಕರೆದು ಈ ತರ ಆಗೋಗಿದೆ ಅಂತ. ನಾನು ಹೇಳಿದೆ, ಇಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಕೂತ್ಕೊಂಡು ಇದು ಸರ್ಕಾರದ ಒಂದು ಪ್ರಾಪರ್ಟಿ, ಇದೊಂದು ಸ್ಕ್ರೂಟಿನಿ ಪ್ರೋಸೆಸ್ ಆಗ್ತಿರೋದು ನೀವು ಯಾವ ಬೇಸಿಸ್ ಮೇಲೆ ನೀವು ಈ ತರ ಉತ್ತರ ಕೊಡ್ತಿದ್ದೀರಾ, ಟ್ಯಾಂಪರ್ ಆಗಿದೆ ಅಂತ. ಆ ಜವಾಬ್ದಾರಿ ನಿಮ್ಗೆ ಇರಬೇಕು, ವಿಡಿಯೋ ರೆಕಾರ್ಡಿಂಗ್ ನೀವು ಇಟ್ಕೋಬೇಕು, ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿದೆ. ಅದಕ್ಕೆ ಅವ್ರೇನು ಉತ್ತರ ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ. ಆಮೇಲೆ ಹೇಳಿದ್ರು, ನಾವು ಆ ವಿಡಿಯೋಗ್ರಾಫರ್ ಮೇಲೆ ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಅನ್ನ ದರ್ಜೆ ಮಾಡಿದೀವಿ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಏನಾಗುತ್ತೆ, ಇವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಎಂಟೈರ್ ಪ್ರಾಸೆಸ್ ಆಫ್ ಎಲೆಕ್ಷನ್ ನಲ್ಲಿ, ಸ್ಕ್ರೂಟಿನಿ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಡೌಟ್ ಇದೆ. ಇಲ್ಲ, ಇದಾದ ನಂತರ ನಾವು ಸಂಜೀವ್ ಕುಮಾರ್ ಅವರು ಎಲೆಕ್ಷನ್ ಕಮಿಷನರ್ ನಿನ್ನೆ ಬಂದಿದ್ರು ಮಂಡ್ಯಗೆ DC ಆಫೀಸ್ಗೆ, ಮತ್ತೆ ಮಧು ಮಹಾಜನ್ ಅಂತ ಸ್ಪೆಷಲ್ ಅಬ್ಸರ್ವರ್ ಬಂದಿದ್ರು. ಅವರಿಬ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೆನ್ನೆ ಖುದ್ದಾಗಿ ಭೇಟಿ ಮಾಡಿದೆ. ಅವರಿಗೆ 10 ನಿಮಿಷ ಕಾಲಾವಕಾಶ ಕೊಟ್ಟರು. ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿಂದ ಇಲ್ಲಿಗಾಗಿದೆ ಅಂತ. ಅವರೊಂದು ಭರವಸೆ ಕೊಟ್ಟರು, ಹಿಂಗಾಗಿದ್ರೆ ನಾನೊಂದು ಎನ್ಕ್ವೈರಿ ಮಾಡಿಬಿಟ್ಟು ನಿಮಗೆ ನಾನು ಒಂದು ಸೂಕ್ತ ಇದು ಕೊಡಿಸ್ತೀನಿ, ನ್ಯಾಯ ಕೊಡಿಸ್ತೀನಿ ಅಂತ ಒಂದು ಹೇಳಿದ್ರು ನಮಗೆ. ಅವ್ರು ಹೋಗಿ 15 ನಿಮಿಷದ ನಂತರ ಈ ಜನರಲ್ ಅಬ್ಸರ್ವರ್ ಏನಿದ್ದಾರೆ ನನ್ಗೊಂದು ಕೈ ಲೆಟರ್ ಕೊಟ್ಟರು. ಏನಂತ, ನಾವು ಈ ತರ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದೀವಿ ಆ ವಿಡಿಯೋಗ್ರಾಫರ್ ಮೇಲೆ. ಇಲ್ಲಿ ನನಗೊಂದು ಕೊಡ್ತಾರೆ ರಿಪೋರ್ಟ್, ಅವ್ರು ಕೊಡ್ತಾರೆ ನನಗೊಂದು ಲೆಟ್ರ್ ಬಂದಿದೆ, ಇದನ್ನು ಕೊಡ್ತಾರೆ. ಇದು ಕೊಟ್ಟ ನಂತರ ಎಲ್ಲ ಕೊಟ್ಟಿದ್ದಾರೆ, 1.5 ನಿಮಿಷ ಕಟ್ಟಾಗಿದೆ, ಬಟ್ ಟ್ಯಾಂಪರ್ ಆಗಿದೆ ವಿಡಿಯೋ, ಇದು ಯಾರೋ ಇದು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಇದನ್ನು. ಸೊ ಇದಾದ ಮೇಲೆ ನನಗೆ ಇನ್ನೊಂದು ಲೆಟರ್ ನೋಟಿಸು ರೀಜನಲ್ ಕಮಿಷನರ್ ಇಂದ ಬರುತ್ತೆ. ಇವತ್ತು 11 ಗಂಟೆಗೆ ನನಗೆ ಒಂದು ಎನ್ಕ್ವೈರಿ ಕರೆದಿದ್ದಾರೆ DC ಕಚೇರಿಯಲ್ಲಿ, ಅದಕ್ಕೆ ಹೋಗ್ಬೇಕಾಗಿದೆ ನಾನು. ಇಲ್ಲೇ ಈ ಪ್ರೋಸೆಸ್ ಸಂಬಂಧಪಟ್ಟಂಗೆ ರೀಜನಲ್ ಕಮಿಷನರ್ ಅವರು ಒಂದು ಕಮಿಟಿ ಮಾಡಿಕೊಂಡು ಈ ನಾಮಪತ್ರ ಅದೇನಿದೆ ಆ ರೀಸನ್ಗೆ ನನಗೊಂದು ಮೀಟಿಂಗ್ ಕರೆದಿದ್ದಾರೆ, ಸಭೆಗೆ 11 ಗಂಟೆಗೆ ಕರೆದಿದ್ದಾರೆ, ಚರ್ಚೆ ಮಾಡ್ತಾರೆ. ಇಷ್ಟು ನಡೆದಿದೆ ಆಸ್ ಆಫ್ ಟುಡೇ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಮುಖ್ಯಮಂತ್ರಿಯವರೇ ಕಚೇರಿ ನಡೆಸ್ತಾರ, ಇದು ನನಗೆ ಮುಖ್ಯಮಂತ್ರಿಯವರೇ ಈ ಕಚೇರಿ ನಡೆಸ್ತಾರ ಇದೆ. ಯಾಕೆಂದ್ರೆ ಅಫಿಡವಿಟ್ ಕೊಡೋದಿರ್ಬೋದು, ಅಫಿಡವಿಟ್ ತಗೊಂಡು ಹೋಗಿ 20 ನಿಮಿಷಕ್ಕೆ ಹೋಗಿ ಬರೋದಿರ್ಬೋದು, ಅಭ್ಯರ್ಥಿ ಸಿಗ್ನೇಚರ್ ಇದೆಯಲ್ಲೋ ಗೊತ್ತಿಲ್ಲ, ವಿಡಿಯೋಗ್ರಾಫ್ನ ಟ್ಯಾಂಪರ್ ಮಾಡ್ತಾರೆ, ಮದುವೆ ಸಮಾರಂಭಗಳು ಕಳಿಸ್ತಾರೆ, ವಿಡಿಯೋ ಉಪಕರಣಗಳನ್ನ, ಇಷ್ಟೊಂದೆಲ್ಲ ಮಾಡಿದ್ದಾರೆ ಇವರು. ಇದನ್ನ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಒಂದು ಪತ್ರ ಬರೆದಿದ್ವಿ. ಆ ಪತ್ರದ ಮೂಲಕ ಅವ್ರು ಇವತ್ತು ನನಗೆ ರಾತ್ರಿ 9 ಗಂಟೆಗೆ ಅವ್ರ ಡೆಲ್ಲಿ ಆಫೀಸಿಂದ ಫೋನ್ ಮಾಡಿ, ದಯವಿಟ್ಟು ರೀಜನಲ್ ಕಮಿಷನರ್ 11 ಗಂಟೆಗೆ ಒಂದು ನಾನು ಸಭೆ ಕರೆಸ್ತೀನಿ, ನೀವು ಅದಕ್ಕೆ ಭೇಟಿಯಾಗಿ ನೀವು ನಿಮ್ದು ಏನೇನು ಇದೆ, ಏನೇನು ನಡೆದಿದೆ, ನಿಮ್ಗೆ ಏನು ಹೇಳಿದೆ, ಇದೇ ಥರ ಸೀಕ್ವೆನ್ಷಿಯಲ್ ಆಗಿ ಅವ್ರಿಗೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮ್ದು ಇದನ್ನ ನೋಡ್ಬಿಟ್ಟು ನಾವು ಒಂದು ಸೂಕ್ತ ತೀರ್ಮಾನ ತಗೋತೀವಿ ಅಂತ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಮನೆಗೆ DC ಹೋಗಿರೋ ಬಗ್ಗೆ ಏನಾದರೂ ಆಧಾರ ಇದೆಯಾ? ನನ್ಗೇನದ್ರ ಬಗ್ಗೆ ಕೇಳಿ ಬರ್ತಾ ಇದೆ. ಆರೋಪ ಅಲ್ಲ, ಮಾಹಿತಿಗಳು ನಮಗೂ ಬರುತ್ತೆ. ಈಗ ಮುಖ್ಯಮಂತ್ರಿಗಳು ನಮಗೆ ಈ ರೀತಿ ಅವ್ರು KR ಪೇಟೆಯಲ್ಲೇನೋ ದುಡ್ಡು ಹಂಚಿಕೆ ಮಾಡ್ತಿದ್ದಾರೆ, ಈ ಮಾಹಿತಿ ನನಗಿದೆ, ಅವರು ಈ ಹೋಟ್ಲಲ್ಲಿದ್ದಾರೆ, ಯಾರ್ಯಾರು ಬಂದು ಅವ್ರನ್ನ ಮೀಟ್ ಮಾಡ್ತಾರೆ, ನನ್ನ ಮಾಹಿತಿ ಅನ್ನೋದು ಅವ್ರಿಗೆ ಬಂದಿರೋ ಒಂದು ನ್ಯೂಸ್. ಅದೇ ರೀತಿ ನಮಗೂ ನ್ಯೂಸ್ ಬರುತ್ತೆ. ಆ ಒಂದು ನ್ಯೂಸ್ನ ನಾವು ಈಗ ಸದ್ಯಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ, ಆದ್ರೂ ಇದರ ಈ ಎಲ್ಲ ವಿಷಯವನ್ನು ನೀವೇ ಒಂದು ಕನ್ಸಿಡರ್ ಮಾಡಿ ನೋಡಿದ್ರೆ ಇದು ಎಲ್ಲ ಏನೇನಾಗಿದೆ, ಹೇಗಾಗಿರ್ಬೋದು ಅನ್ನೋ ಒಂದು ಎಡ್ಯುಕೇಟೆಡ್ ಗೆಸ್ನ ನೀವೇ ತಗೋಬೋದು. ಈಗ ಹೋಲ್ ಪ್ರೋಸೆಸ್ ಆಫ್ ಡೆಮೋಕ್ರಸಿನ ಬ್ಲೇಟೆಂಟ್ಲಿ ಮ್ಯಾನಿಪುಲೇಟ್ ಮಾಡಿರುವಂಥ ಒಂದು ನಿದರ್ಶನಗಳು ನಿಮ್ಮ ಮುಂದೆ ಇದೆ. ಈಗ ವಿಡಿಯೋ ಟ್ಯಾಂಪರಿಂಗ್ ಎಕ್ಸಾಕ್ಟ್ಲಿ ಆ ಇಂಪಾರ್ಟೆಂಟ್ ಕಡೆನೇ ಆಗಿದೆ. ಅದನ್ನ ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂದ್ರೆ ಇದರಿಂದ ಅವರು ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಒಂದು ಸ್ಕೇಪ್ ಗೋಟ್ನ ಮಾಡ್ತಾ ಇದ್ದಾರೆ. ನಮ್ಗೆ ಯಾಕೆ ಇದು ಮುಖ್ಯಮಂತ್ರಿಗಳು ಅಂತ ಒಂದು ಮಾತು ನಾವು ಹೇಳ್ತಾ ಇದೀವಿ ಅಂದ್ರೆ, ಈಗ ಎಲ್ಲ ಕ್ಯಾಂಡಿಡೇಟ್ಸು ನಮಗೆ
ನಿನ್ನೆವರೆಗೂ ನಿನ್ನೆ ನೈಟ್ ಸಿಕ್ತು ನಮಗೆ. ನಿನ್ನೆ ನೈಟು ಎಷ್ಟೊತ್ತಿಗೆ 9:30ವರೆಗೂ ಅದೇನೋ ಅಪ್ರೂವಲ್ ಬರಬೇಕು, ಡೆಲ್ಲಿಯಿಂದ ಬರಬೇಕು, ಅವ್ರು ಅಪ್ಲೋಡ್ ಮಾಡಬೇಕು ಸೈಟ್ಗೆ, ಈ ಥರ. ಓಕೆ, ದಟ್ಸ್ ದ ಪ್ರೋಸೆಸ್ ಆ್ಯಂಡ್ ವಿ ಆರ್ ಓಕೆ ವಿತ್ ಇಟ್. ನೀವು ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆಯಾದ ದಿನ ಮುಖ್ಯಮಂತ್ರಿಗಳ ಭಾಷಣ ನೀವೇ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ನೋಡಿದ್ರೆ ಆವತ್ತಿನ ದಿನಾನೇ ಮುಖ್ಯಮಂತ್ರಿಗಳು ನಿಖಿಲ್ ಅವರ ಕ್ರಮ ಸಂಖ್ಯೆಯನ್ನ ಘೋಷಿಸ್ತಾರೆ. ಅವ್ರದ್ದು 1ನೇ ಕ್ರಮ ಅನ್ನೋ ವಿಷಯನ ಖುದ್ದಾಗಿ ಅವರೇ ಹೇಳಿರ್ತಾರೆ. ಇದರಲ್ಲಿ ನಮಗೇನು ಅನ್ಸುತ್ತೆ, ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಬಿಡಿ, ಬೇರೆ ಇದನ್ನೆಲ್ಲ ನಾನು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ದೇನೆ ಪಕ್ಷದವ್ರು ಮಾಡಿದ್ದಾರೆ. ನನ್ನ ಹೆಸರಲ್ಲಿ 3 ಜನ ಸುಮಲತಾ ಅನ್ನೋರ್ದು ಮಾಡಿದ್ದಾರೆ. ಅದು ಎಕ್ಸಾಕ್ಟ್ಲಿ ನನ್ನದು 20 ಆಗಿರುತ್ತೆ, ಒಂದು ಸುಮಲತಾ 19 ಆಗಿರುತ್ತೆ, ಇನ್ನೊಂದು ಸುಮಲತಾ 21, 22 ಆಗಿರುತ್ತೆ. ಅಂದ್ರೆ ಫಸ್ಟ್ದು ಇದ್ರೆ ಓಕೆ, ಅವ್ರಿಗೆ ಜನ ಬೇಗನೆ ಅರ್ಥ ಮಾಡ್ಕೊಂಡು ಹಾಕ್ಬಿಡ್ತಾರೆ ಅಂಬರೀಷ್ ಸುಮಲತಾ ಅಂತ, ಅವ್ರಿಗೆ ಈಸಿಯಾಗಿ ವೋಟ್ ಹಾಕ್ಬಿಡ್ತಾರೆ. ಮಧ್ಯದಲ್ಲಿದ್ರೆ ಬೇಕಾದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು ಅನ್ನೋ ಅದೊಂದು ಜನರನ್ನ ದಿಕ್ ತಪ್ಪಿಸೋ ಮೋಸ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದು. ಅಂದ್ರೆ ಪ್ರತಿಯೊಬ್ಬರನ್ನು, ವೆದರ್ ಇಟ್ ಇಸ್ ದ ಪಬ್ಲಿಕ್, ಈಗ ಮಂಡ್ಯದ ಜನತೆ ಏನಿರ್ಬೋದು, ಮಾಧ್ಯಮದವರು ನೀವಿದ್ದೀರಾ, ನೀವೆಲ್ಲ ಎಡ್ಯುಕೇಟೆಡ್, ನೀವು ಇದನ್ನ ಎಲ್ರಿಗೂ ಹೇಳ್ಕೊಡೋಂಥ ಜವಾಬ್ದಾರಿ ನನ್ನ ರಿಕ್ವೆಸ್ಟ್ ನಿಮಗೂ ಇದೆ. ಇದರಲ್ಲಿ ನಾನು ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಟೇಕ್ ಅ ಸ್ಟ್ಯಾಂಡ್ ಫಾರ್ ಮೀ. ಪೊಲಿಟಿಕಲಿ ನನ್ನ ಬಗ್ಗೆ ನೀವೇನೋ ಸ್ಟ್ಯಾಂಡ್ ತಗೋಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ. ನ್ಯಾಯದ ಪರ ಎಲ್ಲರೂ ಯೋಚನೆ ಮಾಡಬೇಕು. ನ್ಯಾಯ ಆಗಿದೆಯಾ, ಇದರಲ್ಲಿ ನಮಗೆ ನ್ಯಾಯ ಸಿಕ್ಕಿದೆಯಾ ಈ ವಿಷಯದಲ್ಲಿ ಅನ್ನೋ ವಿಷಯನ ಕ್ವೆಶ್ಚನ್ ಮಾಡಬೇಕು. ನಾನು ಆವತ್ತೇ ಹೇಳ್ತಾ ಇದ್ದೆ, ಕೇಬಲ್ ಕಟ್ ಮಾಡಿದ್ರು. ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ, ಅದಾದ್ಮೇಲೆ ಸ್ಪುಟ್ನಿಂಗ್ ನಡೆಯುವಂತ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತ. ನಿಖಿಲ್ ನಾಮಪತ್ರದಲ್ಲಿ ಗೊಂದಲವಾಗಿದೆ, ಅಫಿಡವಿಟ್ ನಲ್ಲಿ ಗೋಲ್ಮಾಲ್ ಆಗಿದೆ. ಇಲ್ಲಿ ಪ್ರಮುಖವಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾರಿಂದ ಸ್ಫೋಟಕವಾದಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಚುನಾವಣಾ ಏಜೆಂಟ್ ಕೂಡ ಅವರು ಆ ಒಂದು ಆರೋಪಗಳನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆಕ್ಷೇಪಣೆ ಸಲ್ಲಿಸೋಕು ಕಿರಿಕ್ ಮಾಡಿದ್ರು. ಇಲ್ಲಿ ವಿಡಿಯೋ ಕೇಳಿದಾಗ್ಲೂ ಕೂಡ ಕಿರಿಕನ್ನ ಮಾಡಿದ್ರು. ಇದೆಂತ ನ್ಯಾಯ? ಸುಮಲತಾ ಅಂಬರೀಷ್ ಅವರ ಏಜೆಂಟ್, ಅಂದ್ರೆ ಇಲ್ಲಿ ಚುನಾವಣಾ ಏಜೆಂಟ್ ಆಗಿರುವಂತ ಮದನ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಕೇಳಿದಾಗ ಕ್ಯಾಮ್ರಾ ಮದುವೆಗೆ ಹೋಗಿದೆ ಅಂತ ಹೇಳಿದ್ರು. ವಿಡಿಯೋ ಕೊಟ್ಟಾಗ ಮಹತ್ವದ ಭಾಗವೇ ಕಟ್ ಆಗಿದೆ. ಸುಮಲತಾ ಎಲೆಕ್ಷನ್ ಏಜೆಂಟ್ ಮದನ್ ಅವರು ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಸುಮಲತಾ ಅಂಬರೀಷ್ ಅವರ ಚುನಾವಣಾ ಏಜೆಂಟ್ ಮದನ್ ಅವರು ಏನೆಲ್ಲ ಆಯ್ತು 27ನೇ ತಾರೀಕು 28ನೇ ತಾರೀಕು ಪ್ರತಿಯೊಂದನ್ನು ಕೂಡ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ರು. ವಿಡಿಯೋ ಕೊಟ್ಟಂತಹ ಸಂದರ್ಭದಲ್ಲಿ ಮಹತ್ವದ ಭಾಗವನ್ನೇ, ನಾನು ಆಕ್ಷೇಪಣೆ ಮಾಡಿದಂತಹ ಭಾಗವನ್ನೇ ಅದರಲ್ಲಿ ಕಟ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಂತರ ಕೇಳಿದ್ರೆ ವಿಡಿಯೋಗ್ರಾಫರ್ ಅದನ್ನ ಟ್ಯಾಂಪರಿಂಗ್ ಮಾಡಿದ್ದಾನೆ, ಅದು ಇದು, ಆತನ ವಿರುದ್ಧ ಈಗ ಆಲ್ರೆಡಿ ಕ್ರಿಮಿನಲ್ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ದೇವೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಾಗಿದೆ ಈ ಒಂದು ನಾಮಪತ್ರದ ವಿಚಾರದ ಸಂದರ್ಭದಲ್ಲಿ ಆಗಿರ್ಬೋದು, ಅಲ್ಲಿನ ಆಡಳಿತ ಮಂಡಳಿ ಅಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ನೀವು ನೋಡಬಹುದು ಅಂತ ಅಂದ್ರೆ ಚುನಾವಣಾ ಏಜೆಂಟ್ ಸುಮಲತಾ ಅವರ ಚುನಾವಣಾ ಏಜೆಂಟ್ ಮದನ್ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಡಿಸಿ ಕಚೇರಿಯನ್ನ ಮುಖ್ಯಮಂತ್ರಿ ನಡೆಸ್ತಾ ಇದ್ದಾರಾ? ಆಗಿರುವಂತ ಗೋಲ್ಮಾಲ್ಗೆ ನ್ಯಾಯ ಸಿಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಸುಮಲತಾ ಅಂಬರೀಷ್ ಅವರು ಮನವಿಯನ್ನ ಮಾಡಿಕೊಂಡ್ರು. ಈ ಬಗ್ಗೆ ನಾವು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರನ್ನ ಕೂಡ ಕೊಟ್ಟಿದ್ದೀವಿ. ಆಗಿರುವಂತ ಗೋಲ್ಮಾಲ್ಗೆ ನ್ಯಾಯ ಸಿಗಲೇಬೇಕು. ಸುದ್ದಿಗೋಷ್ಠಿಯಲ್ಲಿ ಸುಮಲತಾ ಅಂಬರೀಷ್ ಅವರು ಮನವಿಯನ್ನ ಮಾಡಿಕೊಂಡ್ರು. ಇಲ್ಲಿ ಪ್ರಮುಖವಾಗಿ ಈ ಬಗ್ಗೆ ನಾವು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರನ್ನ ಕೂಡ ನೀಡಿದ್ದೀವಿ, ಏನೆಲ್ಲ ಆಗಿದೆ ಅನ್ನೋದನ್ನ ಕೂಡ ಹೇಳಿದ್ದೀವಿ. ದೆಹಲಿ ಕಚೇರಿಯಿಂದ ನಮಗೆ ಸ್ಪಂದನೆ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಸುಮಲತಾ ಅಂಬರೀಷ್. ಎಕ್ಸ್ಪ್ಲೇನ್ ಹೌ ದೇ ವರ್ಕ್. ಅವ್ರ ಮೈಂಡ್ ಅಲ್ಲಿ ಯಾವತ್ತೂ ಎಲ್ಲಾ ರೀತಿ ಅವರು ಒಂದು ಸ್ಟ್ರೈಟ್ ಫೈಟ್ ಆಗದೆ ಈ ರೀತಿ ಒಂದು ಪಾಲಿಟಿಕ್ಸ್ ಅಂತ
ಕೊಡ್ತೀನಿ. ಅದನ್ನ ಮಾತ್ರ ಅಳವಡಿಸ್ಕೊಂಡು ಎಲ್ಲೆಲ್ಲಿ ಅವರ ಅಧಿಕಾರ ದುರ್ಬಳಕೆ ಮಾಡ್ಕೋಬೇಕು ಅದನ್ನೆಲ್ಲ ಮಿತಿ ಮೀರಿ ಮಾಡ್ತಾ ಇರೋ ಒಂದು ಎಲೆಕ್ಷನ್ ಅಂದ್ರೆ ಇವತ್ತು ಮಂಡ್ಯದಲ್ಲಿ ಅವ್ರು ಮಾಡ್ತಿರೋ ಎಲೆಕ್ಷನ್. ನಾಮಪತ್ರ ಪರಿಶೀಲನೆ ಕಾರ್ಯ ಇದು ಮುಗಿದ ಅಧ್ಯಾಯ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಮುಂದಿನ ಕ್ರಮ ಕರೆಕ್ಟ್. ಇದು ಈಗ ಅದಕ್ಕೆ ಅವರು 2 ದಿನ ಎಲ್ಲ ಡಿಲೇ ಮಾಡಿ ಒಂದ್ಸಲ ಈಗ ಅಂಗೀಕಾರ ಎಲ್ಲ ಇವ್ರೇನು ಮಾಡಕ್ಕಾಗಲ್ಲ, ತಿರ್ಗಾ ಕೋರ್ಟಲ್ಲೇ ನೋಡ್ಕೋಬೇಕು ಅನ್ನೋದು ನೀವು ಹೇಳಿದ 100% ನಿಜ. ಆರೋಪ ಅಲ್ಲ, ಮಾಹಿತಿಗಳು ನಮಗೂ ಬರುತ್ತೆ. ಈಗ ಮುಖ್ಯಮಂತ್ರಿಗಳು ನಮ್ಗೆ ಈ ರೀತಿ ಅವ್ರು KR ಪೇಟೆಯಲ್ಲೇನೋ ದುಡ್ಡು ಹಂಚಿಕೆ ಮಾಡ್ತಿದ್ದಾರೆ, ಈ ಮಾಹಿತಿ ನನಗಿದೆ, ಅವರು ಈ ಹೋಟ್ಲಲ್ಲಿದ್ದಾರೆ, ಯಾರ್ಯಾರು ಬಂದು ಅವ್ರನ್ನ ಮೀಟ್ ಮಾಡ್ತಾರೆ, ನನ್ನ ಮಾಹಿತಿ ಅನ್ನೋದು ಅವ್ರಿಗೆ ಬಂದಿರೋ ಒಂದು ನ್ಯೂಸ್. ಅದೇ ರೀತಿ ನಮಗೂ ನ್ಯೂಸ್ ಬರುತ್ತೆ. ಆ ಒಂದು ನ್ಯೂಸ್ನ ನಾವು ಈಗ ಸದ್ಯಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ. ಆದ್ರೂ ಇದರ ಈ ಎಲ್ಲ ವಿಷಯವನ್ನು ನೀವೇ ಒಂದು ಕನ್ಸಿಡರ್ ಮಾಡಿ ನೋಡಿದ್ರೆ ಇದು ಎಲ್ಲ ಏನೇನಾಗಿದೆ, ಹೇಗಾಗಿರ್ಬೋದು ಅನ್ನೋ ಒಂದು ಎಡ್ಯುಕೇಟೆಡ್ ಗೆಸ್ನ ನೀವೇ ತಗೋಬೋದು. ಈಗ ಹೋಲ್ ಪ್ರೋಸೆಸ್ ಆಫ್ ಡೆಮೋಕ್ರಸಿನ ಬ್ಲೇಟೆಂಟ್ಲಿ ಮ್ಯಾನಿಪುಲೇಟ್ ಮಾಡಿರುವಂಥ ಒಂದು ನಿದರ್ಶನಗಳು ನಿಮ್ಮ ಮುಂದೆ ಇದೆ. ಈಗ ವಿಡಿಯೋ ಟ್ಯಾಂಪರಿಂಗ್ ಎಕ್ಸಾಕ್ಟ್ಲಿ ಆ ಇಂಪಾರ್ಟೆಂಟ್ ಕಡೆನೇ ಆಗಿದೆ. ಅದನ್ನ ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂದ್ರೆ ಇದರಿಂದ ಅವರು ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಒಂದು ಸ್ಕೇಪ್ ಗೋಟ್ನ ಮಾಡ್ತಾ ಇದ್ದಾರೆ. ನಮ್ಗೆ ಯಾಕೆ ಇದು ಮುಖ್ಯಮಂತ್ರಿಗಳು ಅಂತ ಒಂದು ಮಾತು ನಾವು ಹೇಳ್ತಾ ಇದೀವಿ ಅಂದ್ರೆ, ಈಗ ಎಲ್ಲ ಕ್ಯಾಂಡಿಡೇಟ್ಸು ನಮಗೆ ನಿನ್ನೆವರೆಗೂ ನಿನ್ನೆ ನೈಟ್ ಸಿಕ್ತು ನಮಗೆ. ನಿನ್ನೆ ನೈಟು ಎಷ್ಟೊತ್ತಿಗೆ 9:30ವರೆಗೂ ಅದೇನೋ ಅಪ್ರೂವಲ್ ಬರಬೇಕು, ಡೆಲ್ಲಿಯಿಂದ ಬರಬೇಕು, ಅವ್ರು ಅಪ್ಲೋಡ್ ಮಾಡಬೇಕು ಸೈಟ್ಗೆ, ಈ ಥರ. ಓಕೆ, ದಟ್ಸ್ ದ ಪ್ರೋಸೆಸ್ ಅಂಡ್ ವಿ ಆರ್ ಓಕೆ ವಿತ್ ಇಟ್. ಅವ್ರ ಘನತೆಗೆ ಧಕ್ಕೆ ಬರುವಂಥ ಮಾತುಗಳು ಅದು ನನ್ನ ಶೈಲಿ ಅಲ್ಲ. ನಾನು ಯಾರನ್ನೂ ಯಾವತ್ತೂ ನನ್ನ ಬಗ್ಗೆ ಮಾತಾಡಿರೋರ ಬಗ್ಗೆನೇ ನಾನು ಯಾವತ್ತೂ ರಿಯಾಕ್ಟ್ ಮಾಡ್ದವಳಲ್ಲ. ಸೊ ಇದರಲ್ಲಿ ನನಗೆ ನ್ಯಾಯ ಸಿಗಬೇಕು. ಈಗ ಅದನ್ನ ನೀನು ಮೆನ್ಷನ್ ಮಾಡಿಲ್ಲ, ಒಂದು ಅಬ್ಜೆಕ್ಷನ್ ಮಾಡಿದ್ದಕ್ಕೆ ಅವರು ಏನು ಒಂದು ಇದನ್ನ ಹೇಳಿದ್ರಲ್ಲ, ನೀವು ನಮ್ಮ ಟೈಮ್ ವೇಸ್ಟ್ ಮಾಡಿ. ನಾನು 28ನೇ ತಾರೀಕು ಹೋಗಿ ಹೇಳಿದ್ನಲ್ಲ, ನೀವು ಇದನ್ನ ಏನಕ್ಕೆ ನಮ್ಗೆ ಇನ್ನು ಲೇಟ್ ಮಾಡ್ತೀರಾ ಅಂದಾಗ ಹೇಳ್ತಾರೆ, ನಮ್ಗೆ ಬಹಳ ಸಮಯ ವ್ಯರ್ಥ ಮಾಡ್ತಿದ್ದೀರಾ ನೀವು, ನಮ್ಮ ಸಮಯನ ನಿಮ್ಮಿಂದ ನಮ್ಗೆ 1.5 ದಿವಸ ನಾವು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ನಾ ಹೇಳಿದ್ದು, ನೀವಿರೋದೇ ನಮ್ಮ ಕೆಲಸ ಮಾಡೋದಕ್ಕೆ, ನಾವು ಕ್ಯಾಂಡಿಡೇಟ್ ಎಲ್ಲ ನೀವು ಚುನಾವಣೆಯಲ್ಲಿ ಮಾಡ್ತೀರಾ, ನಾವು ಅಬ್ಜೆಕ್ಷನ್ ಇದ್ರೆ ನೀವು ಹೇಳಿ ಅಂದೆ. ಇಲ್ಲ, ನಾವು ಊಟ ಮಾಡೋಕ್ಕಾಗ್ತಿಲ್ಲ ನಿಮ್ಮಿಂದ, ನಮಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ನಿಮ್ಮಿಂದ, ಬಹಳಷ್ಟು ಒತ್ತಡ ಬರ್ತಾ ಇದೆ ನಮಗೆ ಅಂತ ಜನರಲ್ ಅಬ್ಸರ್ವರು ಮತ್ತೆ ರಿಟರ್ನಿಂಗ್ ಇಬ್ಬರು ನಮ್ಗೆ ಹೇಳಿದ್ದಾರೆ ಆ ಸಂದರ್ಭದಲ್ಲಿ. ಅಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಈ ಇಡೀ ಆಫೀಸು ಈ ಎಲೆಕ್ಷನ್ನ ನಡೆಸ್ಕೊಳಕ್ಕೆ ಇದ್ದಾರ ಅಥವಾ ಮುಖ್ಯಮಂತ್ರಿ ಅವರ ಮಗನನ್ನ ಗೆಲ್ಸ್ಕೊಡಕ್ಕೆ ಇದ್ದಾರ ಅನ್ನೋ ಒಂದು ಡೌಟ್ 100% ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಬರಲೇಬೇಕು. ಯಾಕಂದ್ರೆ ಈ ಎಲ್ಲಾ ಪ್ರೋಸೆಸ್ನು ಅಷ್ಟೊಂದು ವೈಲೇಷನ್ಸ್ ಆಗಿದೆ, ಅಷ್ಟೊಂದು ಡಿಸ್ಕ್ರಿಪೆನ್ಸೀಸ್, ಓಪನ್ಲಿ ಫ್ಲೌಟಿಂಗ್ ದ ರೂಲ್ಸ್ ಅಂತ ಹೇಳ್ತೀನಿ, ಅದಾಗ್ತಾ ಇದೆ. ನಾನು ಹೇಳ್ತೀನಿ, ಅಫಿಷಿಯಲ್ಸ್ ನಾನು ಬ್ಲೇಮ್ ಮಾಡೋಕೆ ಹೋಗ್ತಾ ಇಲ್ಲ. ಯಾರೇ ಇರಲಿ, ಅಫಿಷಿಯಲ್ಸು ಒಂದಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ. ಯಾವುದೇ ರೂಲಿಂಗ್ ಪಾರ್ಟಿ ಇದ್ದಾಗ್ಲೂ 100% ಆ ಪ್ರೆಷರ್ ಇರುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಒಂದು ವೇಳೆ ಅವ್ರಿಗೆ ಆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ವೇನೋ ಅನ್ನೋ ವಿಷಯ ಅಂತೂ ತುಂಬಾ ತುಂಬಾ ಬಹಿರಂಗವಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ನಾನು ಇಷ್ಟೇ ಕೇಳ್ಕೊಳ್ಳೋದು, ನೀವು ಹೇಳಿದ್ದು 100% ನಿಜ. ಅವರು ಒಂದು ವೇಳೆ ಈ ಒತ್ತಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ವಿಷಯನ ಅವರು ಓಪನ್ ಆಗಿ ನಮಗೆ ಗೊತ್ತಾಗೋ ಹಂಗೇನೆ ನಡ್ಕೊಂಡಿದ್ದಾರೆ. ಹಂಗೇನಾದ್ರೂ ಇದ್ರೆ ದಯವಿಟ್ಟು ಒಂದು ವೇಳೆ ಇಫ್ ಶಿ ಫೀಲ್ಸ್ ದ ಸೇಮ್ ಪ್ರೆಷರ್, ಅವರೇ ಸ್ವತಃ ಇಲ್ಲಿಂದ ನಿರ್ಗಮಿಸಿ ಇನ್ಯಾರಾದ್ರೂ ಕೇಪಬಲ್ ಪರ್ಸನ್ನ ಇಲ್ಲಿ, ಅಂದ್ರೆ ಒಂದು ಫೇರ್ ಅಂಡ್ ನ್ಯೂಟ್ರಲ್ ಪರ್ಸನ್ನ ಇಲ್ಲಿ ಬರಬೇಕು ಅನ್ನೋದೇ ನಮ್ಮ ಆಗ್ರಹ. ಯಾಕೆಂದ್ರೆ ದಿಸ್ ಇಸ್ ನಾಟ್ ನಾರ್ಮಲ್ ಏನೋ ನೀವು ಅಫಿಷಿಯಲ್ಸ್ನ ರೂಲಿಂಗ್ ಪಾರ್ಟಿ ಬಂದ ತಕ್ಷಣ ಆ ಕಡೆಯಿಂದ ಈ ಕಡೆ ಪೋಸ್ಟಿಂಗ್ ಮಾಡಿ ಟ್ರಾನ್ಸ್ಫರ್ ಮಾಡುವಂಥ ವಿಷಯ ಅಲ್ಲ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಸೇಕ್ರೆಡ್ ಪ್ರೋಸೆಸ್, ಒಂದು ಪವಿತ್ರವಾದ ಡೆಮೋಕ್ರೆಟಿಕ್ ಪ್ರೋಸೆಸ್. ಅದನ್ನ ನೀವು ಮ್ಯಾನಿಪುಲೇಟ್ ಮಾಡೋಕೆ ಹೋಗ್ತಿದ್ದೀರಾ. ಈಗ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವೆದರ್ ವಿ ವಾಂಟ್ ಟು ಡಿಸ್ಕ್ವಾಲಿಫೈ, ಅದಾಗೋಗಿದ್ದ ಕತೆ. ಬಟ್ ಇಲ್ಲಿ ಅನ್ಯಾಯ ಆಗಿದೆ, ಅದು ಜನಕ್ಕೆ ಗೊತ್ತಾಗಬೇಕು. ಅಂಡ್ ಇಫ್ ದ ಅಫಿಷಿಯಲ್ಸ್ ಕನ್ಸರ್ನ್ಡ್ ಆರ್ ನಾಟ್ ಏಬಲ್ ಟು ಪ್ರೊವೈಡ್ ಅಸ್ ದ ನೆಸೆಸರಿ
ಈಗ ಜಸ್ಟಿಸ್ಸು ಅಥವಾ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ನಾನು ಹೇಳೋದು ನನ್ನ ಪರ್ಸನಲ್ ಸೆಕ್ಯೂರಿಟಿ ಅಂತ ಅಲ್ಲ. ಈಗ ವೋಟಿಗೆ ಸಂಬಂಧಪಟ್ಟಿದ್ದು, ಬೂತ್ಸಿಗೆ ಸಂಬಂಧಪಟ್ಟಿದ್ದು, ಅಥವಾ ಬೇರೆ ಎಲ್ಲಿ. ಈಗ ನಾನು ಒಂದೊಂದು ಕಡೆ ದಿನ ಎಲೆಕ್ಷನ್ಗೆ ಕ್ಯಾಂಪೇನಿಂಗ್ ಹೋಗಬೇಕಾದ್ರೆ ಒಬ್ರು ಕ್ಯಾಮ್ರಾ ಹಿಡ್ಕೊಂಡು ಬಂದೇ ಬರ್ತಾರೆ ತಾನೆ ಎಲೆಕ್ಷನ್ ಆಫೀಸರ್. ಪ್ರತಿ ಒಂದನ್ನ ರೆಕಾರ್ಡ್ ಮಾಡ್ತಾರೆ. ಒಂದು 9:30 ಆದ ತಕ್ಷಣ ನೀವು ಮೈಕ್ ಮಾತಾಡೋಂಗಿಲ್ಲ, ಪ್ರಚಾರ ಮಾಡೋಂಗಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಈ ವಿಷಯದಲ್ಲೆಲ್ಲ ಅವರು ವಿಡಿಯೋಗ್ರಾಫರ್ಗೆ 1 ನಿಮಿಷನೂ ಎಲ್ಲೂ ಕಟ್ ಆಗ್ತಾ ಇಲ್ಲ, 1 ನಿಮಿಷನೂ ಬ್ಯಾಟ್ರಿ ಏನು ಇದಾಗ್ತಾ ಇಲ್ಲ, ಅಷ್ಟೊಂದು ಚಾರ್ಜ್ ಮಾಡ್ಕೊಂಡು ಬಂದು ಅವ್ರು ಕವರ್ ಮಾಡ್ತಿದ್ದಾರೆ. ಕವರ್ ಮಾಡಬೇಕು, ದಟ್ ಈಸ್ ದ ಪ್ರೋಸೆಸ್, ಅದರಲ್ಲಿ ನನಗೆ ಅಬ್ಜೆಕ್ಷನ್ ಇಲ್ಲ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಒಂದು ವಿಷಯದಲ್ಲಿ ಅವ್ರು ತೋರಿಸಿರೋ ಒಂದು ಬೇಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಈ ಬೇಜವಾಬ್ದಾರಿ ವಿಷಯಕ್ಕೆ ದೇ ಆರ್ ಅಕೌಂಟಬಲ್. ಅವ್ರು ಆನ್ಸರ್ ಮಾಡಲೇಬೇಕು, ಇದಕ್ಕೆ ಆಕ್ಷನ್ ತಗೊಳ್ಳೇಬೇಕು. ಇದನ್ನು ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ನಾವು ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ವಿ. ಇಲ್ಲಿಯ ಚುನಾವಣಾಧಿಕಾರಿಗೂ ನಾವು ಈ ವಿಷಯ ಎಲ್ಲ ಸಿಗೋದು ಡೌಟ್. ಇವರೇ ಮುಂದುವರೆದ್ರೆ, ನೀವೇ ನೋಡ್ತಾ ಇದ್ದೀರಾ, ಇದೆಲ್ಲ ನೀವು ನೋಡ್ತಾ ಇದ್ರೆ ನ್ಯಾಯ ಅನ್ನೋದು 99% ನಮಗೆ ಸಿಗಲ್ಲ ಅನ್ನೋ ಒಂದು ಡೌಟ್ ಅಂತೂ ನಮ್ಗಿದ್ದೇ ಇದೆ. ಮಂಡ್ಯದಲ್ಲಿ ನ್ಯಾಯಸಮ್ಮತವಾದ ಚುನಾವಣೆ ನಡೆಯೋದು ಕಷ್ಟ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಹೀಗೆ ಮುಂದುವರೆದ್ರೆ ಕಷ್ಟ ಅಲ್ಲ, ಅಸಾಧ್ಯ. ಹೌದು, ಬೇರೆ ಕಡೆ ಎಲ್ಲ ಡಿಸಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೌದು, ಐ ಎಕ್ಸ್ಪೆಕ್ಟ್ ದ ಸೇಮ್. Can you sum up in English? If you ask for specific, it's easier for me to answer. Can you just tell us, how the official powers are being misused here in Mandya to keep you, away from the victory? So what else besides the power cuts? You said there have been a lot of... No, the power cuts are only a small example in the beginning what happened. Yeah. Right now what has happened is a very serious violation of and a manipulation of the whole democratic process, the sacred democratic process. If you can come forward. It's okay, ma'am, we'll continue. Huh? ಈಗ ಇದನ್ನೆಲ್ಲ ಕನ್ಸಿಡರೇಷನ್ ತಗೊಂಡ್ರೆ ಒಬ್ಬರು ನ್ಯೂಟ್ರಲ್ ಆಫೀಸ್, ಈಗಾಗಲೇ ಅವ್ರು ಹೇಳಿದಾಗ ಆ ಹಾಸನಲ್ಲಿ ಇನ್ನೊಂದೆರಡು ಕಡೆನೂ ಟ್ರಾನ್ಸ್ಫರ್ ಮಾಡಿದ್ದಾರೆ. ನ್ಯೂಟ್ರಲ್ ಅಂದ್ರೆ ನ್ಯಾಯ ಸಿಗ್ಬೇಕು, ನಮ್ಗಿದು ನ್ಯಾಯ ಸಿಗ್ಬೇಕು 100%. ಇದೆಲ್ಲ ಒಂದು ಆಕ್ಷನ್ ತಗೊಂಡಾಗ ಬರೋ ಆಫೀಷಿಯಲ್ಸ್ಗೂ ಅದೊಂದು ಜವಾಬ್ದಾರಿ ಇರುತ್ತೆ. ಮಂಡ್ಯ ಕ್ಷೇತ್ರವನ್ನು ಅತಿ ಸೂಕ್ಷ್ಮ ಕ್ಷೇತ್ರ ಅಂತ ಪರಿಗಣಿಸುವಂತೆ ಚುನಾವಣಾ ಆಯೋಗ ಬರ್ದಿದ್ವಿ. ಅದು ಇದು ಕನ್ಸಿಡರಿಂಗ್ ದ ಹೈ ಪ್ರೊಫೈಲ್, ಹೈಪರ್ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸ್ ಅಂತ ಡಿಕ್ಲೇರ್ ಮಾಡೋಕೆ ನಾವು ಕೇಳಿದ್ವಿ. ಇದು ಅಡ್ಡದಾರಿ ಇದೆ, ಈಗ ಪೂರ್ತಿ ಹೋಗ್ತಾ ಹೋದ್ರೆ ಮುಂದಕ್ಕೇನು ಅಂತ ಮುಂದಕ್ಕೇನು ಅಂತ ನೀವೆಲ್ಲರೂ ಕೇಳಬೇಕು, ಮಾಧ್ಯಮದವರು. ಚುನಾವಣಾ ವೀಕ್ಷಕರು ಇವತ್ತು ಕೊಟ್ಟಿದ್ದಾರೆ, ಎಲ್ಲ ನಾಮಪತ್ರ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಅಂತ ನಿನ್ನೆ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ಅಲ್ಲ, ನ್ಯಾಯಾಂಗದಲ್ಲಿ ಪ್ರಶ್ನೆ ಅನ್ನೋದು ಅದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದರ ಅರ್ಜೆನ್ಸಿ ಇವತ್ತಿಲ್ಲ, ಅದರ ಅರ್ಜೆನ್ಸಿ ಇವಾಗಲ್ಲ. ಬಿಕಾಸ್ ಅದರ ಆಕ್ಷನ್ ಕಾನ್ಸಿಕ್ವೆನ್ಸಸ್ ಇವಾಗೇನು ನಮ್ಗೆ ಸಿಗಲ್ಲ. ಅದರಲ್ಲಿ ನ್ಯಾಯ ಸಿಗತ್ತೆ, ಬಟ್ ಅದರಲ್ಲಿ ಡಿಲೇ ಆಗತ್ತೆ. ಈ ಒಂದು ಪ್ರೋಸೆಸ್ ಈಗ ಮುಂದೆ ನಡಿಬೇಕಾಗಿರೋದು ಎಲೆಕ್ಷನ್. ನನಗೇನು ಅವರು ಸ್ಪರ್ಧೆ ಮಾಡೋದ್ರಿಂದ ನನಗೇನು ಭಯಾನೂ ಇಲ್ಲ, ಅಬ್ಜೆಕ್ಷನು ಇಲ್ಲ. ಅವ್ರು ಸ್ಪರ್ಧೆ ಮಾಡಲಿ, ನಾನು ಫೈಟ್ ಮಾಡ್ತೀನಿ, ಅದರಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಅದನ್ನ ನ್ಯಾಯವಾಗಿ ಮಾಡಬೇಕು, ನೇರವಾಗಿ ಮಾಡಬೇಕು. ಈ ತರ ಒಂದು ಬ್ಯಾಕ್ ಡೋರ್ ಪಾಲಿಟಿಕ್ಸು, ಕ್ರಿಕೆಟ್ ಪಾಲಿಟಿಕ್ಸು, ಬ್ಯಾಕ್ ಸ್ಟ್ಯಾಬಿಂಗ್ ಪಾಲಿಟಿಕ್ಸ್ ಅಂತೀವಲ್ಲ, ಅದನ್ನ ನಾನು ಅಬ್ಜೆಕ್ಟ್ ಮಾಡ್ತೀನಿ. ಅಲ್ಲಲ್ಲ, ನೀವೇ ಇವಾಗ ಆ ಬೇಸ್ಲೆಸ್ ಅಂತ ಒಂದು ನಿಮಿಷ, ಬೇಸ್ಲೆಸ್ ಅಂತ ಹೇಳಿದಕ್ಕೆ ನಿಮ್ಗೆ ಆ ಬೇಸ್ ಕೊಟ್ಟಿದ್ವಲ್ಲ ನಾವು. ಇದನ್ನ ಬೇಸ್ಲೆಸ್ ಅಂತ ನೀವು ಹೇಗೆ ಹೇಳ್ತೀರಾ? ಅದರ ಪ್ರೂಫ್ ವಿತ್ ದ ರೆಕಾರ್ಡ್, ವಿತ್ ಅವ್ರಿಗೆ ಲೆಟರ್ ಕೊಟ್ಟಿರೋದು, ಅವ್ರು ಕೊಟ್ಟಿರುವಂತ ರಿಪ್ಲೈ. ಒಂದು ಮದುವೆ ಸಮಾರಂಭಕ್ಕೆ ಹೋಗಿದೆ ಅನ್ನೋದು ಬೇಸ್ಲೆಸ್ ಜೋಕ್ ಇದು? ಮದುವೆ ಸಮಾರಂಭ ಅಂದ್ರೆ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಡಿಸಿ's ಆಫೀಸ್? ಇದೇನ್ ತಮಾಷೆ ಮಾಡ್ತಾರ? ಯಾವ್ದು? ನಾನು ಯಾವ ತರ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಅವರು ಸಿಎಂ ಅವ್ರು ಕೊಟ್ಟಿದ್ದು ಐಟಿ ದಾಳಿ ಹಾಗೆ ಆಗುತ್ತೆ ಅಂತ.
1 minute. You say that a lot of There's a lot of manipulation that has happened because during the process of scrutiny, my election agent had raised an objection regarding the affidavit, the papers filed by Mr. Nikhil Kumaraswamy. There were a lot of discrepancies and errors which he found, and he raised an objection. And every process, whatever happens, is videographed in the DC's office. And they said we have received no such objection when he gave in letter. He gave in writing. And the next day the DC sends the letter back saying we have received no such letter of objection from you. So then he sent me the video footage where I have raised an objection and it's clearly recorded in the video. And they delay this saying the video is not available with us because it's gone to cover some wedding. This is the excuse that has come from the DC's office to cover the official equipment, the video equipment which has recorded the same objection raised by my agent has gone to cover a wedding, so it's not available with us. So we need 2 days to give you the video footage. And finally, when they give the video footage, the exact place where he raises the objection, the video is cut. There's 1.5 minutes of video footage missing from the whole, exactly at that point where he raises the objection. So it's a clear-cut case of blatant misuse of democratic process. And later they come back saying that they admit that the video has been tampered with, and they accuse the videographer of doing it, and they make him a scapegoat, and they say they are going to file a criminal complaint against him. But so far, as per my knowledge, there's been no FIR. in Hassan, the DC was transferred. Do you That's- think there should be strict action taken in Mandya also to see? I think especially in Mandya, since it is the Chief Minister's son who's contesting, there will be a lot of pressure on the officials to comply with whatever they are demanding. I'm sure it's a lot of pressure for anybody to handle, and if they are not able to handle this competently, I would request them to withdraw from this constituency. I request them to exit from this constituency so a fair election can be done here. So the Chief Minister is directly involved in this entire, this calculation. See, the CM has announced his son's serial number on the day of filing nomination, whereas all the other candidates, have got the serial number only last night. So there is clear-cut evidence of every kind of manipulation which is happening. Even the day of their nomination, official letter goes out saying, please ensure uninterrupted power supply, as today is the nomination of Mr. Nikhil Kumaraswamy is happening. So you have all the proof here. There is no baseless allegation. We have every base for demanding justice. That does deter you? Are you kind of fed up of this kind of? No, I'm not fed up. I think this is a good way of showing people what can happen in politics, what kind of crooked politics are at play when it comes to such a sacred democratic process. Okay, ಒಂದೇ ನಿಮಿಷ. Okay, ಇದನ್ನ ಸ್ವಲ್ಪ ನಿಲ್ಸ್ಕೊಂಡು ಮಾಡ ಚೇರ್ ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ. ನೋಡ್ತಾ ಇದ್ವಿ ಸುಮಲತಾ ಅಂಬರೀಶ್ ಅವರು ಯಾವ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಏನೆಲ್ಲ ಆಯ್ತು ನಾಮಪತ್ರ ಸ್ಪುಟ್ನಿಂಗ್ ಟೈಮ್ ಅಲ್ಲಿ ಅನ್ನೋದನ್ನ ಅವರ ಚುನಾವಣಾ ಏಜೆಂಟ್ ಮದನ್ ಅವರು ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಡಿಸಿ ಅಂದ್ರೆ ಚುನಾವಣಾ ಅಧಿಕಾರಿ, ಮಂಡ್ಯದ ಚುನಾವಣಾ ಅಧಿಕಾರಿ ಕಮ್ ಡಿಸಿ ಆಗಿರುವಂತ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ನಡ್ಕೊಂಡ್ರು ಈ ಒಂದು ಸಂದರ್ಭದಲ್ಲಿ ಅನ್ನೋದನ್ನ ಅವರು ಡೀಟೇಲ್ಡ್ ಆಗಿ ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಏನೆಲ್ಲ ಆಗ್ತಾ ಇದೆ ಅಂತ. ಮಂಡ್ಯದ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅಧಿಕಾರಿಗಳು ಎಲೆಕ್ಷನ್ ನಡೆಸೋದಕ್ಕೆ ಇದಾರಾ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮಗನನ್ನ ಗೆಲ್ಸೋದಕ್ಕಿದಾರಾ ಅಥವಾ ಎಲೆಕ್ಷನ್ ನಡೆಸೋದಕ್ಕಿದಾರಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಡಿಸಿ ಕಚೇರಿಯನ್ನ ಮುಖ್ಯಮಂತ್ರಿ ನಡೆಸ್ತಿದ್ದಾರಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.